Hello students, welcome to today's class. So ಇವತ್ತಿನ ಕ್ಲಾಸಲ್ಲಿ we are going to discuss about second step of metallurgy. ಅದರಲ್ಲಿ calcination, roasting, reduction of metal oxide ಅಂದರೆ how to select the reducing agent by using Ellingham diagram ಅನ್ನೋದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. So in today's class we are going to discuss about step 2 of the extraction procedure, that is extraction of crude metal ಅಂದ್ರೆ impure metal from concentrated ore. So till now we have concentrated the ore andre some percentage of the physical impurities mainly and some siliceous impurities andre silica enadru present ittu andre remove madidvi. That is up to the first step. 4 ಮೆಥಡ್ ಅನ್ನು ಯೂಸ್ ಮಾಡಿ ಅದನ್ನೆಲ್ಲ ರಿಮೂವ್ ಮಾಡಿದ್ವಿ. ಈಗ ನಾವು ಎಕ್ಸ್ಟ್ರಾಕ್ಷನ್ ಆಫ್ ಕ್ರೂಡ್ ಮೆಟಲ್ ಫ್ರಮ್ ಕಾನ್ಸಂಟ್ರೇಟ್ ಓರ್ ಅನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಇದರಲ್ಲಿ ಫರ್ದರ್ 2 ಸ್ಟೆಪ್ ಬರ್ತದೆ. ಮೊದಲನೇದು ರಿಮೆಂಬರ್ ಕನ್ವರ್ಷನ್ ಇಂಟು ಆಕ್ಸೈಡ್ ಓರ್. ರಿಮೆಂಬರ್ ಆಕ್ಸೈಡ್ ಓರ್. ಎರಡನೇದು ಬಂದ್ಬಿಟ್ಟು ರಿಡಕ್ಷನ್ ಆಫ್ ಆಕ್ಸೈಡ್ ಓರ್. ರಿಮೆಂಬರ್ ದಟ್, which means conversion into oxide ore in which any form of the metal is converted into the oxide form. ಯಾಕಂದ್ರೆ reduction of oxide is simple than the sulfide, carbonate, etc. See, already we have discussed in the introduction part, the method which is used here should be convenient and economical. ಆಕ್ಸೈಡ್ ಓರ್ ಯಾಕೆ ಕನ್ವರ್ಟ್ ಮಾಡಬೇಕು ಸರ್, ಸಲ್ಫೈಡ್ ಇಂದ ಬರೋದಿಲ್ವಾ ಅಂತ ಕೇಳಿದ್ರೆ ಬರ್ತದೆ. ಆದ್ರೆ ಕನ್ವೀನಿಯಂಟ್ ಈಸಿ ಮೆಥಡ್ ಯಾವುದು ಅಂತಂದ್ರೆ ರಿಡಕ್ಷನ್ ಆಫ್ ಆಕ್ಸೈಡ್ ಓರ್ ಇರೋದಕ್ಕೆ ವಿ ಹ್ಯಾವ್ ಟೇಕನ್ ದಿಸ್ ಅಷ್ಟೇ. ಈಗ ಕನ್ವರ್ಷನ್ ಇಂಟು ದ ಆಕ್ಸೈಡ್ ಓರ್ಸ್, ರಿಮೆಂಬರ್. ಸೊ ರಿಡಕ್ಷನ್ ಆಫ್ ದ ಮೆಟಲ್ ಆಕ್ಸೈಡ್ ಟು ಫ್ರೀ ಮೆಟಲ್ ಎರಡನೇ ಸ್ಟೆಪ್. ಹೌದಾ? ಈಗ ಕನ್ವರ್ಷನ್ ಆಫ್ ದ ಮೆಟಲ್ ಆಕ್ಸೈಡ್, ಕನ್ವರ್ಷನ್ ಆಫ್ ದ ಓರ್ ಇಂಟು ಮೆಟಲ್ ಆಕ್ಸೈಡ್ 2 ಮೆಥಡ್ಸ್ ಅನ್ನು ಯೂಸ್ ಮಾಡ್ತೀವಿ. ಬಹಳ ಸಿಂಪಲ್ ಇದೆ. ಓಕೆ, 2 ಮೆಥಡ್ ಅನ್ನು ಯೂಸ್ ಮಾಡ್ತೀವಿ, ಬಹಳ ಸಿಂಪಲ್ ಇದೆ. ಮೊದಲನೇದನ್ನ ನಾವು ಕ್ಯಾಲ್ಸಿನೇಷನ್ ಅಂತ ಕರಿತೀವಿ, ಎರಡನೇದನ್ನ ನಾವು ರೋಸ್ಟಿಂಗ್ ಅಂತ ಕರಿತೀವಿ. ಬಹಳ ಸಿಂಪಲ್. ಕ್ಯಾಲ್ಸಿನೇಷನ್ ಈಸ್ ಇನ್ ಅಬ್ಸೆನ್ಸ್ ಆಫ್ ಏರ್ ವಿ ಆರ್ ಗೋಯಿಂಗ್ ಟು ಹೀಟ್, ಅಂಡ್ ರೋಸ್ಟಿಂಗ್ ಇನ್ ಪ್ರೆಸೆನ್ಸ್ ಆಫ್ ಏರ್ ವಿ ಆರ್ ಗೋಯಿಂಗ್ ಟು ಹೀಟ್. In both the process of calcination and this roasting, our main aim is to convert any form of the metal into the oxide form. ಅಷ್ಟೇ ನಾವಿಲ್ಲಿ ಮಾಡ್ತಾ ಇರೋದು, ಅಷ್ಟೇ ನನಗೆ ಗೊತ್ತಿರಲಿ. What is calcination? ನೋಡಿ, calcination is nothing but 1 mark ಗೆ ಡೆಫಿನೇಷನ್ ಕೇಳಬಹುದು, 2 marks ಗೆ ಡಿಫರೆನ್ಸ್ ಅನ್ನು ಕೇಳಬಹುದು. ಡೆಫಿನೇಷನ್ ಏನಂದ್ರೆ ಕನ್ವರ್ಟಿಂಗ್ ಅ ಕಾನ್ಸಂಟ್ರೇಟೆಡ್ ಓರ್ ಇಂಟು ಮೆಟಲ್ ಆಕ್ಸೈಡ್. So by heating a strongly below its fusion temperature and the melting point, either in the absence of air ಅಥವಾ limited supply of air, ಸ್ವಲ್ಪ ಆಕ್ಸಿಜನ್ ಇದ್ರೂ ನಡೀತದೆ, most of the cases absence of air is called as calcination. Simple ಆಗಿ ನೆನಪಿಟ್ಕೊಳ್ಳಿ. Process of heating ore in absence of air or limited supply of air is called as calcination, right? So calcination of the ore is carried out in the reverberatory furnace. ಇದರ ಡಯಾಗ್ರಾಮ್ ನಮ್ಮ ಸಿಲೆಬಸ್ ಇಲ್ಲ, ಆದ್ರೂ ತೋರಿಸ್ತೀನಿ. ಬಟ್ ಇದು ಒಂದು ಹೆಸರು ನೆನಪಿಟ್ಕೊಳ್ಳಿ, ರಿವರ್ಬರೇಟರಿ ಫರ್ನೇಸ್ ಅನ್ನೋದೊಂದು ಫರ್ನೇಸ್ ಇದೆ, ಇನ್ ವಿಚ್ ಕ್ಯಾಲ್ಸಿನೇಷನ್ ಅಂಡ್ ರೋಸ್ಟಿಂಗ್ ಬೋತ್ ಕ್ಯಾನ್ ಬಿ ಡನ್. ದಿಸ್ ವಿಲ್ ಬಿ ಡನ್ ಲೈಕ್ ದಿಸ್. ರಿಮೆಂಬರ್, ಬಹಳ ಸಿಂಪಲ್. ಇಲ್ಲಿ ಕ್ಯಾಲ್ಸಿನೇಷನ್ ದಲ್ಲಿ ಏನ್ ಮಾಡ್ತೀವಿ, ಇದನ್ನ ಕ್ಲೋಸ್ ಮಾಡ್ಬಿಡ್ತೀವಿ. ಇಲ್ಲೇನು ಏರ್ ವೆಂಟ್ಸ್ ಅಂತ ಏನಿದೆಯಲ್ಲ, ಏರ್ ಬರುವಂತ ಒಂದು ಪ್ಲೇಸ್ ಅನ್ನ ಕ್ಲೋಸ್ ಮಾಡ್ಬಿಡ್ತೀವಿ. ಯಾವ್ದ್ರಲ್ಲಿ? ಕ್ಯಾಲ್ಸಿನೇಷನ್ ಅಲ್ಲಿ. ರೋಸ್ಟಿಂಗ್ ಅಲ್ಲಿ ಇದನ್ನ ಓಪನ್ ಇಡ್ತೀವಿ ಅಷ್ಟೇ. ಸೊ ಇಲ್ಲಿ ಯಾವಾಗ್ಲೂ ಚಾರ್ಜ್ ಅಂತ ಅಂದ್ರೆ ಮಿಕ್ಸ್ಚರ್ ಆಫ್ ಓರ್. ರಿಮೆಂಬರ್, ಮಿಕ್ಸ್ಚರ್ ಆಫ್ ಓರ್ ಅನ್ನ ನಾವು, ಅಥವಾ ಪೌಡರ್ಡ್ ಓರ್ ಅನ್ನ, ಅಥವಾ ಅದ್ರ ಜೊತೆಗೆ ಏನಾದ್ರು ಮಿಕ್ಸ್ ಮಾಡಿ ಅದನ್ನ ನಾವು ಒಂದು ಫರ್ನೇಸ್ ಅಲ್ಲಿ ಆಡ್ ಮಾಡುವಂತಹ ಮಿಕ್ಸ್ಚರ್ ಅನ್ನ ಚಾರ್ಜ್ ಅಂತ ಕರಿತೀವಿ. ಅಂಡ್ ಫ್ಲೂ ಗ್ಯಾಸಸ್ ಅಂದ್ರೆ ಎನಿ ವೇಸ್ಟ್ ಗ್ಯಾಸಸ್ ಅಂತ ಏನಿರ್ತದೆ ಅದನ್ನ ಈ ಕಡೆಯಿಂದ ಹೊರಗೆ ಹಾಕ್ತಿವಿ. ಇದನ್ನ ಹಾಕಿ ಎಬ್ಸೆನ್ಸ್ ಆಫ್ ಏರ್ ಅಲ್ಲಿ ಹೀಟ್ ಮಾಡಿದ್ರೆ ಕ್ಯಾಲ್ಸಿನೇಷನ್, ಈ ಏರ್ ವೆಂಟ್ಸ್ ನೆಲ್ಲ ಓಪನ್ ಮಾಡಿ ಹೀಟ್ ಮಾಡಿದ್ರೆ ರೋಸ್ಟಿಂಗ್. ಅಷ್ಟೇ ಡಿಫರೆನ್ಸ್. ಗೊತ್ತಿರ್ಲಿ. ಕ್ಯಾಲ್ಸಿನೇಷನ್ ಇಸ್ ಯೂಸ್ ಟು ಕನ್ವರ್ಟ್ ಹೈಡ್ರೇಟೆಡ್ ಆಕ್ಸೈಡ್. ಎಕ್ಸಾಂಪಲ್ ಯಾವುದು ಬೆಸ್ಟ್ ಮೆಥಡ್ ಅಂದ್ರೆ ಯಾವುದು ಬೆಸ್ಟ್ ಓರ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಅಂತಂದ್ರೆ ಹೈಡ್ರೇಟೆಡ್ ಆಕ್ಸೈಡ್ ಓರ್ ಅಥವಾ ಕಾರ್ಬೋನೇಟ್ ಓರ್. ವೆರಿ ಇಂಪಾರ್ಟೆಂಟ್. ಹೈಡ್ರೇಟೆಡ್ ಆಕ್ಸೈಡ್ ಆರ್ ಹೈಡ್ರಾಕ್ಸೈಡ್ ಆರ್ ಕಾರ್ಬೋನೇಟ್ ಓರ್ಸ್ ಅನ್ನ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡುವಂತದ್ದು. ಡಿಫರೆನ್ಸ್ ಅನ್ನ ತೋರಿಸ್ತೀನಿ ಮುಂದೆ. ಎಕ್ಸಾಂಪಲ್ ನೋಡಿ, ಬಹಳ ಸಿಂಪಲ್. ಹೌದಾ? Fe2O3 XH2 ಆಯ್ತು. ZnCO3 ಇದ್ರೆ ZnO ಪ್ಲಸ್ ನೋಡಿ CO2 ಆಯ್ತು. ಅಥವಾ CaCO3 MgCO3 ಇದ್ರೆ ಸೊ CaO ಪ್ಲಸ್ MgO ಪ್ಲಸ್ CO2 ಆಯ್ತು. ನೋಡಿ, ಲೈಕ್ ದಿಸ್ we can convert the hydrated oxide ore ಅಥವಾ carbonate ore into oxide ore. Roasting ಅಲ್ಲಿ ನೋಡಿ, roasting is nothing but process of converting a concentrate ore into metal oxide by heating strongly below its fusion point, ಅಂದ್ರೆ melting point in excess of air, remember, is called as roasting. ಇದು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಒಂದು ಪಾಯಿಂಟ್ ನೆನಪಿಟ್ಕೊಳ್ಳಿ. ಈ ರೀತಿ ನಾವು ಕ್ಯಾಲ್ಸಿನೇಷನ್ ಮಾಡಿದಾಗ ಇಲ್ಲಿ ಆಗುವಂತ ಪ್ರೊಸೆಸ್ ಯಾವುದು ಅಂತಂದ್ರೆ ಥರ್ಮಲ್ ಡಿಕಂಪೋಸಿಷನ್ ಟೇಕ್ ಪ್ಲೇಸ್. ಥರ್ಮಲ್ ಡಿಕಂಪೋಸಿಷನ್ ಆಗ್ತದೆ. ಈ ಕೇಸಲ್ಲಿ ನಾವು ಆಕ್ಸಿಜನ್ ತಗೊಂಡು ಹೀಟ್ ಮಾಡೋದಕ್ಕೆ ಇದರಲ್ಲಿ ನಮಗೆ ಆಕ್ಸಿಡೇಷನ್ ಆಗ್ತದೆ. ಇದು ಕೂಡ ಒಂದು ಡಿಫರೆನ್ಸ್ ಪಾಯಿಂಟ್, ಇದು ಗೊತ್ತಿರಲಿ. ಆಕ್ಸಿಡೇಷನ್ ಆಗ್ತದೆ. ನೋಡಿ, ರೋಸ್ಟಿಂಗ್ ಆಫ್ ದ ಓರ್ ಇಸ್ ಕ್ಯಾರಿಡ್ ಔಟ್ ಇನ್ ದ ರಿವರ್ಬರೇಟರಿ ಫರ್ನೇಸ್. ಮತ್ತೆ ಅದೇನೆ, ಬಟ್ ಇದ್ರೊಳಗೆ ಈ ಒಂದು ಏರ್ ವೆಂಟ್ಸ್ ಅನ್ನ ಓಪನ್ ಇಡ್ತೀವಿ ಅಷ್ಟೇ. ಓಪನ್ ಇಡ್ತೀವಿ, ಅದರಲ್ಲಿ ಕ್ಲೋಸ್ ಇಡ್ತೀವಿ ಅಷ್ಟೇ ಡಿಫರೆನ್ಸ್ ಇಲ್ಲಿ.
ಸಲ್ಫೈಡ್ ಓರ್ಸ್ ಆರ್ ಯೂಸ್ಡ್. ಬಹಳ ಇಂಪಾರ್ಟೆಂಟ್. ಸಲ್ಫೈಡ್ ಓರ್ಸ್ ಅಂದ ತಕ್ಷಣ ಎರಡು ಮೆಥಡ್ ಇಂಪಾರ್ಟೆಂಟ್ ನೆನಪಾಗಬೇಕು. ಮೊದಲನೇದು ರಿಮೆಂಬರ್ ಫ್ರೋತ್ ಫ್ಲೋಟೇಶನ್ ಮೆಥಡ್. ಫ್ರೋತ್ ಫ್ಲೋಟೇಶನ್ ಮೆಥಡ್. ಎರಡನೇದು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ವೆರಿ ಇಂಪಾರ್ಟೆಂಟ್ ಈಸ್ roasting. Remember, roasting, very important, roasting, right? Froth flotation method and roasting can be used. Remember that. So during roasting and calcination ಎರಡರಲ್ಲೂ ಆಗುವಂತ ಒಂದಷ್ಟು ಕಾಮನ್ ಪ್ರೊಸೆಸ್ ಅಂತಂದ್ರೆ ಮಾಯಿಶ್ಚರ್ ರಿಮೂವ್ ಆಗ್ತದೆ ಆಬ್ವಿಯಸ್ಲಿ. ಯಾಕಂದ್ರೆ ನಾವು ಜಾಸ್ತಿ ಟೆಂಪರೇಚರ್ ಹೀಟ್ ಮಾಡ್ಲಿಕ್ಕೆ ವಾಟರ್ ಪ್ರೆಸೆಂಟ್ ಇದ್ರೆ ಅದು ಇವಾಪರೇಟ್ ಆಗ್ತದೆ. ನಾನ್ ಮೆಟಾಲಿಕ್ ಇಂಪ್ಯೂರಿಟೀಸ್ ಅಂತ ಏನಿರ್ತದಲ್ಲ, ಸಲ್ಫರ್, ಅರ್ಸೆನಿಕ್, ಫಾಸ್ಫರಸ್ ಇರಬಹುದು, ದೇ ಆರ್ ಆಲ್ ರಿಮೂವ್ಡ್ ಆಸ್ ವೊಲಟೈಲ್ ಆಕ್ಸೈಡ್. ಅಂದ್ರೆ SO2 or arsenic oxide AS2O3 ಅಥವಾ ಫಾಸ್ಫರಸ್ ಆಕ್ಸೈಡ್ P2O5 ಅಥವಾ CO2 ಈ ರೀತಿ ರಿಮೂವ್ ಆಗಿಬಿಡ್ತದೆ ಎಲ್ಲ ಸಲ್ಫರ್, ಆರ್ಸೆನಿಕ್, ಫಾಸ್ಫರಸ್, ಕಾರ್ಬನ್ ಇಂಪ್ಯೂರಿಟೀಸ್. ಹೌದಾ? ಸೊ ನೋಡಿ, ಸಲ್ಫರ್ ಇದ್ರೆ SO2, arsenious oxide, phosphorus pentoxide, like this it is going to remove. ಸೊ ಇವೆಲ್ಲ ಪ್ರೊಸೆಸ್ ಎರಡೂ ಕಡೆ ಆಗುವಂತದ್ದು, ರೋಸ್ಟಿಂಗ್ ಇರ್ಲಿ ಕ್ಯಾಲ್ಸಿನೇಷನ್ ಇರ್ಲಿ ಅಲ್ವಾ. ಸಲ್ಫೈಡ್ ಓರ್ಸ್ ಆರ್ ಕನ್ವರ್ಟೆಡ್ ಇಂಟು ಮೆಟಾಲಿಕ್ ಆಕ್ಸೈಡ್. ನೋಡಿ, ಇದು ಎಕ್ಸಾಂಪಲ್ ಫಾರ್ ರೋಸ್ಟಿಂಗ್. ZnS ಫಾರ್ಮಿಂಗ್ ZnO plus SO2, PbS ಫಾರ್ಮಿಂಗ್ PbO plus SO2. ಇದ್ರಲ್ಲಿ ನೋಡಿ ಆಕ್ಸಿಡೇಷನ್ ಆಗ್ತಾ ಇದೆ. ಸಲ್ಫರ್ -2 ಇರೋದು +4 ಆಯ್ತು, ಅಂದ್ರೆ ಆಕ್ಸಿಡೇಷನ್. ಕಾಪರ್ ಕ್ಯುಪ್ರಸ್ ಸಲ್ಫೈಡ್ ಇರೋದು ಕ್ಯುಪ್ರಸ್ ಆಕ್ಸೈಡ್ ಆಯ್ತು. ಇವೆಲ್ಲ ಎಕ್ಸಾಂಪಲ್ ಫಾರ್ ರಿಮೆಂಬರ್ ಸಲ್ಫೈಡ್ ಓರ್ಸ್ ರೋಸ್ಟಿಂಗ್. ರಿಮೆಂಬರ್, ರೋಸ್ಟಿಂಗ್ ಇದೊಂದು ಎಕ್ಸಾಂಪಲ್ ಅಷ್ಟೇ. ಈಗ ರೋಸ್ಟೆಡ್ ಮಾಸ್ ಬಿಕಮ್ ಪೋರಸ್. ಪೋರಸ್ ಅಂತಂದ್ರೆ ಸ್ಮೂತ್ ಮಾಸ್ ಆಗ್ತದ, ಅಂದ್ರೆ ನಾವು ಅದನ್ನ ಸ್ಪಾಂಜಿ ಮಾಸ್ ಅಂತ ಕರಿತೀವಿ. ಯಾಕಂದ್ರೆ ಜಸ್ಟ್ ಬಿಲೋ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ಇದನ್ನ ಹೀಟ್ ಮಾಡಿದೀವಿ. ಹೌದಾ? ಮೆಲ್ಟಿಂಗ್ ಪಾಯಿಂಟ್ ಹೀಟ್ ಮಾಡಿದಾಗ ಸ್ವಲ್ಪ ಸ್ಪಾಂಜಿ ಆಗ್ತದೆ. ಮತ್ತೆ ಇವೆಲ್ಲ ಗ್ಯಾಸಸ್ ಕಮ್ಸ್ ಔಟ್ ಆಫ್ ದ ಸ್ಪಾಂಜಿ ಮಾಸ್ ವಿತ್ ದ ಹೆಲ್ಪ್ ಆಫ್ ಪೋರಸ್ ಫಾರ್ಮ್. ಅದಕ್ಕೆ ನಾವು ಇದನ್ನ ಪೋರಸ್ ಅಂತ ಕರಿತೀವಿ. ಸೊ ಮಾಸ್ ಬಿಕಮ್ ಪೋರಸ್ ಅಂಡ್ ಸ್ಪಾಂಜಿ ಮಾಸ್ ವಿಲ್ ಬಿ ದೇರ್. ಹಂಗಾದಾಗ ರಿಡಕ್ಷನ್ ಬಿಕಮ್ ಕನ್ವೀನಿಯಂಟ್ ಅಂತ, ರಿಡಕ್ಷನ್ ಈಸಿ ಆಗ್ತದ ಅಂತ ಅರ್ಥ. ಇಲ್ಲಿ ನೋಡಿ, ಯಾವುದೇ ಬೇರೆ ಫಾರ್ಮ್ ಇದ್ರೂ ಕೂಡ ಆಕ್ಸೈಡ್ ಓರಿಗೆ ಕನ್ವರ್ಟ್ ಮಾಡಿದ್ವಿ. ದಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ರಿಮೆಂಬರ್, ಈಗ ಡಿಫರೆನ್ಸ್ ನೋಡಿ, ಇದನ್ನ 2 ಮಾರ್ಕ್ಸ್ ಕೇಳಿಲ್ಲ ಇದುವರೆಗೆ, ಕೇಳಬಹುದಾದಂತಹ ಕ್ವಶನ್ ಪ್ರಾಕ್ಟೀಸ್ ಮಾಡಿ. ಸೊ ಬಹಳ ಸಿಂಪಲ್. ಎಕ್ಸೆಸ್ ಆಫ್ ಏರ್, ಎಬ್ಸೆನ್ಸ್ ಆರ್ ಲಿಮಿಟೆಡ್ ಸಪ್ಲೈ, ಡನ್ ಫಾರ್ ಸಲ್ಫೈಡ್ ಓರ್, ಡನ್ ಫಾರ್ ಕಾರ್ಬೋನೇಟ್ ಆರ್ ಹೈಡ್ರೇಟೆಡ್ ಆಕ್ಸೈಡ್ ಓರ್, ಆಕ್ಸಿಡೇಷನ್, ಥರ್ಮಲ್ ಡಿಕಂಪೋಸಿಷನ್ ಟೇಕ್ ಪ್ಲೇಸ್. ಇಷ್ಟನ್ನ ಸಿಂಪಲ್ ಆಗಿ ಬರೆದ್ರೆ ಸಾಕು. ಸೊ ವೆರಿ ಸಿಂಪಲ್. ಸೊ ಡಿಫರೆನ್ಸ್ ಬಿಟ್ವೀನ್ ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್, ರಿಮೆಂಬರ್ ದಟ್. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋಣಂತೆ, ಎಕ್ಸ್ಟ್ರಾಕ್ಷನ್ ಆಫ್ ಕ್ರೂಡ್ ಮೆಟಲ್ ಫ್ರಮ್ ಕಾನ್ಸಂಟ್ರೇಟೆಡ್ ಓರ್. ವೆರಿ ಇಂಪಾರ್ಟೆಂಟ್. ಎಲಿಂಗ್ಹ್ಯಾಮ್ ಡಯಾಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಎಲಿಂಗ್ಹ್ಯಾಮ್ ಡಯಾಗ್ರಾಮ್ ಇಸ್ ದ ಗ್ರಾಫ್ ಅಷ್ಟೇ. ಈ ಗ್ರಾಫ್ ಅನ್ನ ಆಸ್ ಅ ಹೋಲ್ ನಿಮಗೆ ಕೇಳೋದಿಲ್ಲ, ಡೋಂಟ್ ವರಿ. ಯಾಕಂದ್ರೆ ಡಯಾಗ್ರಾಮ್ ನೋಡಿದ ತಕ್ಷಣ ಎದುರು ಬಿಡ್ತಾರೆ ವಿದ್ಯಾರ್ಥಿಗಳು. ಬಟ್ ಅದನ್ನೇನು ಕೇಳೋದಿಲ್ಲ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆ, ಎಕ್ಸ್ಟ್ರಾಕ್ಷನ್ ಆಫ್ ಕ್ರೂಡ್ ಮೆಟಲ್ ಫ್ರಮ್ ಕಾನ್ಸಂಟ್ರೇಟೆಡ್ ಓರ್ ಅನ್ನ ಡಿಸ್ಕಸ್ ಮಾಡೋಣಂತೆ. ನಾವು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಇದರಲ್ಲಿ ನಾವು ಇಲ್ಲಿ ತನಕ ಏನ್ ಮಾಡಿದ್ವಿ, ಆಕ್ಸೈಡ್ ಫಾರ್ಮ್ ಕನ್ವರ್ಟ್ ಮಾಡಿದ್ವಿ. ಹೌದಾ? ಇದನ್ನ ನಾವು ರಿಡಕ್ಷನ್ ಮಾಡ್ತೀವಿ. ರಿಡಕ್ಷನ್ ಅಂದ್ರೆ ಒಂದು ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡ್ತೀವಿ. ಈ ರೆಡ್ಯೂಸಿಂಗ್ ಏಜೆಂಟ್ ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ರಿಮೂವ್ ಆಕ್ಸಿಜನ್. ಹೌದಾ? ಸೊ ಇಟ್ ವಿಲ್ ಫಾರ್ಮ್ RO ಪ್ಲಸ್ ರಿಮೆಂಬರ್ ಇಟ್ ವಿಲ್ ಫಾರ್ಮ್ M. ರಿಮೆಂಬರ್, ಲೈಕ್ ದಿಸ್. ಹೌದಾ? ಸೊ MO when it react with R give rise to RO plus M. So like this you are going to get so reduction of the metal oxide to form metal, right? So in this particular case, reduction of metal oxide to metal, remember, depending upon the nature of the metal, the calcined or roasted ore, again now ಮಾಡಿರ್ತೀವಲ್ಲ ಹಿಂದಿನ process, that can be reduced in number of ways. Number of ways ಅಂತಂದ್ರೆ ಮೊದಲನೇದು, it can be reduced by using a suitable reducing agent, ಅಥವಾ ಇದು ನಾವು ಪೈರೋಮೆಟಲರ್ಜಿ ಅಂತ ಕರಿತೀವಿ. ಪೈರೋ ಅಂತಂದ್ರೆ ಮೋರ್ ಟೆಂಪರೇಚರ್ ಅಂತ ಮೀನಿಂಗ್. ರಿಮೆಂಬರ್, ಅಂದ್ರೆ ಹೈ ಟೆಂಪರೇಚರ್ ಹೀಟ್ ಮಾಡೋದಕ್ಕೆ ನಾವು ಪೈರೋಮೆಟಲರ್ಜಿ ಅಂತ ಕರಿತೀವಿ. ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್, ನಾವು ಇದನ್ನ ಎಲೆಕ್ಟ್ರೋಮೆಟಲರ್ಜಿ ಅಂತಾನು ಕರಿತೀವಿ. ಅಂದ್ರೆ ಇವೆರಡು ವೆರಿ ಇಂಪಾರ್ಟೆಂಟ್. ಈಗ ಆಲ್ರೆಡಿ ನಾವು ಇನ್ನೊಂದು ಡಿಸ್ಕಸ್ ಮಾಡಿದೀವಿ. ಹೌದಾ? ಅದೇನಂತಂದ್ರೆ ಸೊ ಹೈಡ್ರೋಮೆಟಲರ್ಜಿ ಅಂತ ಹೇಳಿ, ಹೌದಾ? ಹೈಡ್ರೋಮೆಟಲರ್ಜಿ ಅಂತ ಹೇಳಿ ಒಂದನ್ನು ಡಿಸ್ಕಸ್ ಮಾಡಿದೀವಿ. ಓಕೆ, ಅಂದ್ರೆ ಫಾರ್ ಸಿಲ್ವರ್ ಅಂಡ್ ಗೋಲ್ಡ್, ಅದನ್ನು ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಬಹುದು. ಸೊ ಫಸ್ಟ್ ಒಂದು ಪೈರೋಮೆಟಲರ್ಜಿ ನಮಗಿರೋದು ರಿಮೆಂಬರ್, ಸೊ ಐರನ್ ಎಕ್ಸ್ಟ್ರಾಕ್ಷನ್, ಜಿಂಕ್ ಎಕ್ಸ್ಟ್ರಾಕ್ಷನ್ ಅಂಡ್ ಕಾಪರ್ ಎಕ್ಸ್ಟ್ರಾಕ್ಷನ್ ನಮಗಿದೆ. ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಯೂಸ್ ಮಾಡಿ ಅಲ್ಯೂಮಿನಿಯಂ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಇವು 4 ಮೆಟಲ್ ನಮ್ಮ ಸಿಲೆಬಸ್ ಇರೋದು. ಹೈಡ್ರೋಮೆಟಲರ್ಜಿ ಒಳಗೆ ಅಲ್ಲಿ ಸಿಲ್ವರ್ ಅಂಡ್ ಗೋಲ್ಡ್ ಅನ್ನು ಕೂಡ ಡಿಸ್ಕಸ್ ಮಾಡಿದೀವಿ. ಸೊ ಈಗ ಹಾಗಾದ್ರೆ ರೆಡ್ಯೂಸಿಂಗ್ ಏಜೆಂಟ್ ಅನ್ನ ನಾವು ಯೂಸ್ ಮಾಡಬೇಕು. ಹೌದಾ? ಈಗ ಫಸ್ಟ್ ಒಂದು ಡಿಸ್ಕಸ್ ಮಾಡ್ತೀವಿ. ರೆಡ್ಯೂಸಿಂಗ್ ಏಜೆಂಟ್ ಅನ್ನ ಯೂಸ್ ಮಾಡಬೇಕು. ಈಗ ಯಾವುದೇ ರೆಡ್ಯೂಸಿಂಗ್ ಏಜೆಂಟ್ ಅನ್ನ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡಬಹುದಾ? ಇಲ್ಲ. ರಿಮೆಂಬರ್, ಆನ್ಸರ್ ಇಸ್ ನೋ. ಅದಕ್ಕೊಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ.
ಈಗ ಯಾವುದೋ ಒಂದು ರೆಡ್ಯೂಸಿಂಗ್ ಏಜೆಂಟ್ ಅನ್ನ ಎಲ್ಲಾ ಮೆಟಲ್ ಗೆ ಯೂಸ್ ಮಾಡೋದಕ್ಕೂ ಬರೋದಿಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಕಾರ್ಬನ್ ಇಸ್ ಅ ಬೆಸ್ಟ್ ಅಂಡ್ ಸಿಂಪಲ್ ರೆಡ್ಯೂಸಿಂಗ್ ಏಜೆಂಟ್, ಈಸಿಲಿ ಅವೈಲೇಬಲ್ ರೆಡ್ಯೂಸಿಂಗ್ ಏಜೆಂಟ್, ಹೌದಾ? ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಹತ್ರ ZnO ಇದೆ, ಕಾರ್ಬನ್ ಇದೆ, ಫಾರ್ಮಿಂಗ್ ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ ಜಿಂಕ್. ಕಾರ್ಬನ್ ಇಸ್ ಈಸಿಲಿ ಅವೈಲೇಬಲ್ ಅಂತ ಅಂದಾಗ ಕಾಸ್ಟ್ ವಿಲ್ ಬಿ ಲೆಸ್. ರಿಮೆಂಬರ್, ಕಾಸ್ಟ್ ಈಸ್ ಲೆಸ್ ಅಂಡ್ ಕನ್ವೀನಿಯಂಟ್. ಯಾಕಂದ್ರೆ ಇದ್ರದ್ದು ರಿಯಾಕ್ಟಿವಿಟಿ ಏನ್ ನಮಗೆ ಡೇಂಜರ್ ಅಂತ ಅನ್ಸೋದಂತೂ ಏನಿಲ್ಲ, ಹೌದಾ? ಹಾಗಂತೇಳಿ ನಾವು ಎಲ್ಲಾ ಕಡೆ ಕಾರ್ಬನ್ ಅನ್ನು ಯೂಸ್ ಮಾಡಬಹುದು. ಹಾಗಾದ್ರೆ ನೋ, ಯು ಕೆನಾಟ್ ಯೂಸ್ MgO ಪ್ಲಸ್ ಸಿ ಗಿವ್ ರೈಸ್ ಟು Mg ಪ್ಲಸ್ CO. ಈ ರಿಯಾಕ್ಷನ್ ನಿಮ್ಮ ಜೀವಮಾನದಾಗ ಆಗೋದಿಲ್ಲ. ನೀವು ಎಷ್ಟೇ ಹೀಟ್ ಮಾಡಿದ್ರು, ಕಾರ್ಬನ್ ಯೂಸ್ ಮಾಡಿದ್ರು ಆಗೋದಿಲ್ಲ. ಯಾಕಂತಂದ್ರೆ ಕಾರ್ಬನ್ ಕ್ಯಾನ್ ಬಿ ಯೂಸ್ಡ್ ಆಸ್ ರೆಡ್ಯೂಸಿಂಗ್ ಏಜೆಂಟ್ ಫಾರ್ ZnO, ಬಟ್ ಕಾರ್ಬನ್ ಕೆನಾಟ್ ಬಿ ಯೂಸ್ಡ್ ಆಸ್ ರೆಡ್ಯೂಸಿಂಗ್ ಏಜೆಂಟ್ ಫಾರ್ MgO. ಸೊ ದಿಸ್ ಪ್ರಿನ್ಸಿಪಲ್ ವಿಚ್ ಇಸ್ ಬೇಸ್ಡ್ ಆನ್, ವಿ ಕಾಲ್ ಇಟ್ ಆಸ್ ಥರ್ಮೋಡೈನಮಿಕ್ ಪ್ರಿನ್ಸಿಪಲ್ ಅಂತ ಕರಿತೀವಿ ನಾವು. ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ವಿ. ಈಗ MXOY ಇದೆ ನಮ್ಮ ಹತ್ರ, ಅದಕ್ಕೆ ನಾವು ಕಾರ್ಬನ್ ಅನ್ನ ಯೂಸ್ ಮಾಡೋಣ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್. M ಪ್ಲಸ್ YCO ಆಯ್ತು, ಜನರಲ್ ಇದು MO ಇದ್ದಂಗೆ ಒಂದು ಮೆಟಲ್ ಆಕ್ಸೈಡ್ ತಗೊಂಡಿದೀವಿ. ಕಾರ್ಬನ್ ಇಸ್ ದ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್. ಪೈರೋಮೆಟಲರ್ಜಿ ಅಂದ್ರೆ ಇದಕ್ಕೆ ಹೀಟ್ ಮಾಡಿರ್ತೀವಿ, ನಾವು ಯೂಸ್ ಮಾಡ್ತೀವಿ. ಆದರೆ ಅಂದ್ರೆ ಕಾರ್ಬನ್ ಈಸ್ ಅ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ ಕಾರ್ಬನ್ ನಾವು ಎಲ್ಲಾ ಕಡೆ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಹೌದಾ? ಸೊ ಅದಕ್ಕೆ ಮೇನ್ ರೀಸನ್ ಅಂತಂದ್ರೆ ಥರ್ಮೋಡೈನಮಿಕ್ ಪ್ರಿನ್ಸಿಪಲ್. See, first of all, remember thermodynamic ಅಂತ ವರ್ಡ್ ಯೂಸ್ ಮಾಡಿದಾಗ ಸಮಥಿಂಗ್ ರಿಲೇಟೆಡ್ ಟು ಟೆಂಪರೇಚರ್ ಅನ್ನೋದು ನಮ್ಮ ತಲೆ ಒಳಗೆ ಬರಬೇಕು ಮೊದಲು. Thermodynamic principle of metallurgy states that in this particular case, each and every reaction to be spontaneous. Remember, delta G should be, ಅಂದ್ರೆ standard free energy change should be negative. ಹೌದಾ? ನೆಗೆಟಿವ್ ಇದ್ದಾಗ ನಾವು ಸ್ಪಾಂಟೇನಿಯಸ್ ಅಂತ ಕರಿತೀವಿ. Hence, if delta G naught is negative, then we can say this reaction take place. ಅಂದ್ರೆ ಈಗ ಹಿಂದೆ ತೋರಿಸಿದ್ನಲ್ಲ, ಈ ಕೇಸ್ ಒಳಗೆ ಈ ರಿಯಾಕ್ಷನ್ ಯಾಕೆ ಆಗೋದಿಲ್ಲ ಅಂತಂದ್ರೆ ಡೆಲ್ಟಾ G naught will be positive for this reaction. ಈ ಕೇಸ್ ಒಳಗೆ ಯಾಕೆ ಆಗ್ತದ ಅಂತ ಅಂದ್ರೆ ಡೆಲ್ಟಾ G naught is negative for this reaction. So that is the reason behind this. ಅದಕ್ಕೊಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು. ಡೆಲ್ಟಾ G is equal to delta H minus D delta S. ಈ ಫಾರ್ಮುಲಾದ ಪ್ರಕಾರ ಡೆಲ್ಟಾ G ನೆಗೆಟಿವ್ ಆದ್ರೆ ವಿ ಕ್ಯಾನ್ ಸೇ ದ ರಿಯಾಕ್ಷನ್ ಪಾಸಿಬಲ್. ಪರ್ಟಿಕ್ಯುಲರ್ ಟೆಂಪರೇಚರ್ ಇಂಪಾರ್ಟೆಂಟ್ ಇಲ್ಲಿ, ಡೆಲ್ಟಾ ಎಸ್ ಕೂಡ ಇಂಪಾರ್ಟೆಂಟ್, ಡೆಲ್ಟಾ ಎಚ್ ಕೂಡ ಇಂಪಾರ್ಟೆಂಟ್, ಹೌದಾ? ಡೆಲ್ಟಾ ಎಚ್ ಅಂತಂದ್ರೆ ಎಂಥಾಲ್ಪಿ ಚೇಂಜ್ ಅಂತ ಕರಿತೀವಿ. ಅಂದ್ರೆ ಹೀಟ್ ಏನ್ ಚೇಂಜ್ ಆಗ್ತಾ ಇದೆ, ವೆದರ್ ಇಟ್ ಇಸ್ ಎಕ್ಸೋ ಆರ್ ಎಂಡೋ, ಇದ್ರ ಬಗ್ಗೆ ಹೇಳ್ತೀವಿ. ಡೆಲ್ಟಾ ಎಸ್ ಅಂತ ಅಂದ್ರೆ ಎಂಟ್ರೋಪಿ ಚೇಂಜ್ ಬಗ್ಗೆ ಮಾತಾಡ್ತೀವಿ ನಾವು. ಎಂಟ್ರೋಪಿ ಅಂತಂದ್ರೆ ಮೀಸರ್ ಆಫ್ ಡಿಸಾರ್ಡರ್ನೆಸ್. ರಿಮೆಂಬರ್, ಡಿಸಾರ್ಡರ್ನೆಸ್ ಅಂದ್ರೆ ಮೀನಿಂಗ್ ಏನು? ಗ್ಯಾಸಸ್ ಅಲ್ಲಿ ಎಂಟ್ರೋಪಿ ವಿಲ್ ಬಿ ಪಾಸಿಟಿವ್. ಯಾಕೆ ಅಂತಂದ್ರೆ ಗ್ಯಾಸಸ್ ಅಲ್ಲಿ ಈ ಪಾರ್ಟಿಕಲ್ ಕರೆಕ್ಟ್ ಆಗಿ ಅರೇಂಜ್ ಇರೋದಿಲ್ಲ, ಹೌದಾ? ರ್ಯಾಂಡಮ್ಲಿ ಮೂವ್ ಆಗ್ತಿರ್ತದೆ, ಅದಕ್ಕಾಗಿ ಇದು ಪಾಸಿಟಿವ್. ಆದ್ರೆ ಅದೇ ನಾವು ಸಾಲಿಡ್ ಅಂತ ಅಂದಾಗ ಡೆಲ್ಟಾ ಎಸ್ ನೆಗೆಟಿವ್ ಅಂತ ಹೇಳ್ತೀವಿ. ಯಾಕಂದ್ರೆ ಸಾಲಿಡ್ ಸ್ಟೇಟ್ ಒಳಗೆ ನಾವು ನೋಡಿದ್ವಿ, ಎಕ್ಸಾಕ್ಟ್ಲಿ ಅರೇಂಜ್ಡ್ ಲೈಕ್ ದಿಸ್ 3 ಡೈಮೆನ್ಷನಲಿ, ದಟ್ ಮೇ ಬಿ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್, HCP, CCP, FCC, ಏನ್ ಬೇಕಾದ್ರೂ ಕರಿತೀವಿ, ಹೌದಾ? ಡಿಪೆಂಡಿಂಗ್ ಆನ್ ದ ಸ್ಟ್ರಕ್ಚರ್. ಅಂದ್ರೆ ಅದನ್ನ ನಾವು ಎಂಟ್ರೋಪಿ ಅಂತ ಕರಿತೀವಿ. ಎಂಥಾಲ್ಪಿ ಒಳಗೆ ಎರಡು, ಒಂದು ಎಕ್ಸೋಥರ್ಮಿಕ್ ನೆಗೆಟಿವ್ ಇರಬಹುದು, ಇಲ್ಲ ಎಂಡೋಥರ್ಮಿಕ್ ಪಾಸಿಟಿವ್ ಇರಬಹುದು. ಇವನ್ನೆಲ್ಲ ಕನ್ಸಿಡರ್ ಮಾಡಿ ಡೆಲ್ಟಾ G ವ್ಯಾಲ್ಯೂ ಇದೇನಾದ್ರೂ ನೆಗೆಟಿವ್ ಆದ್ರೆ ವಿ ಕ್ಯಾನ್ ಸೇ ರಿಯಾಕ್ಷನ್ ಇಸ್ ಸ್ಪಾಂಟೇನಿಯಸ್. And spontaneous reaction can happen easily. ಅಂದ್ರೆ ಆಗ್ತದ ಅನ್ನೋದನ್ನ ನೋಡ್ತೀವಿ ನಾವು, ಹೌದಾ? ಇದನ್ನ ನಾವು ಥರ್ಮೋಡೈನಮಿಕ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಈಗ ಈ ಥರ್ಮೋಡೈನಮಿಕ್ ಪ್ರಿನ್ಸಿಪಲ್ ಅನ್ನ ಯೂಸ್ ಮಾಡಿಕೊಂಡು ಸುಟೇಬಲ್ ರೆಡ್ಯೂಸಿಂಗ್ ಏಜೆಂಟ್ ಅನ್ನ ನಾವು ಸೆಲೆಕ್ಟ್ ಮಾಡಬಹುದು ಅಂತ ಹೇಳಿದ್ದು ಎಲಿಂಗ್ಹ್ಯಾಮ್ ಅನ್ನೋನು, HJT ಎಲಿಂಗ್ಹ್ಯಾಮ್ ಅನ್ನೋನು. ಸೊ ಅವನು ಏನ್ ಮಾಡ್ತಾನೆ, ಎಲ್ಲಾ ಆಕ್ಸೈಡ್ ಗಳಿಗೆ, ಈಗ ನಾವು ಆಕ್ಸೈಡ್ ಬಗ್ಗೆ ಮಾತಾಡ್ತಾ ಇದೀವಿ, all oxides, all type of metal oxides, he has studied delta G naught versus temperature equation. ಅಂದ್ರೆ ಟೆಂಪರೇಚರ್ ಮತ್ತು ಡೆಲ್ಟಾ G naught ವೇರಿಯೇಷನ್ ಅನ್ನು ಸ್ಟಡಿ ಮಾಡ್ತಾ ಹೋಗ್ತಾನೆ. ಒಂದು ಗ್ರಾಫ್ ಅನ್ನ ಕೊಡ್ತಾನೆ. ಆ ಗ್ರಾಫಿನ ಮೂಲಕ ನಾವೇನ್ ಮಾಡ್ತೀವಿ, ಸುಟೇಬಲ್ ರೆಡ್ಯೂಸಿಂಗ್ ಏಜೆಂಟ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ರೆಡ್ಯೂಸಿಂಗ್ ಏಜೆಂಟ್ ವಿಲ್ ಬಿ ಸೆಲೆಕ್ಟೆಡ್ ಓನ್ಲಿ ಬೇಸ್ಡ್ ಆನ್ ದಟ್ ಪರ್ಟಿಕ್ಯುಲರ್ ಡೆಲ್ಟಾ G naught ಅಂಡ್ ಟೆಂಪರೇಚರ್ ಕರ್ವ್ಸ್. ರಿಮೆಂಬರ್ ದಟ್. ಹಾಗಾದ್ರೆ ಏನಿರ್ತದೆ ಕಂಡೀಷನ್ ನೋಡಿ, ಫಾರ್ ಎನಿ ರಿಯಾಕ್ಷನ್ ಟು ಬಿ ಸ್ಪಾಂಟೇನಿಯಸ್ ಡೆಲ್ಟಾ G ಶುಡ್ ಬಿ ನೆಗೆಟಿವ್. ಡೆಲ್ಟಾ G ನೆಗೆಟಿವ್ ಇರಬೇಕು. ಬಟ್ ನಮ್ಮ ಈ ರಿಡಕ್ಷನ್ ರಿಯಾಕ್ಷನ್ ದಲ್ಲಿ ಎರಡು ಇಕ್ವೇಶನ್ ಇದೆ ನೋಡಿ. ಫಾರ್ ಎಕ್ಸಾಂಪಲ್, ಈಗ MO ಪ್ಲಸ್ ಸಿ ಗಿವ್ ರೈಸ್ ಟು M ಪ್ಲಸ್ CO ದಲ್ಲಿ ಎರಡು ರಿಯಾಕ್ಷನ್ ಬರೀತೀನಿ ನಾನು. ಒಂದನೇದೇನು, MO ಗಿವ್ ರೈಸ್ ಟು M ಪ್ಲಸ್ O, ಎರಡನೇದು C ಪ್ಲಸ್ O ಗಿವ್ ರೈಸ್ ಟು CO.
ಓವರ್ ಆಲ್ ರಿಯಾಕ್ಷನ್ ಏನಾಗ್ತದೆ, ಆಕ್ಸಿಜನ್ ಕ್ಯಾನ್ಸಲ್ ಆಗಿ C+MO ಗಿವ್ ರೈಸ್ ಟು M+CO ಬರ್ತದೆ. ಈಗ ನಾವೇನ್ ಮಾಡ್ತೀವಿ, ಈ ಓವರ್ ಆಲ್ ರಿಯಾಕ್ಷನ್ ಗೆ ಡೆಲ್ಟಾ G0 ನೆಗೆಟಿವ್ ಇದ್ರೆ ಸಾಕು. ಮೇ ಬಿ ರಿಮೆಂಬರ್, ಈ ರಿಯಾಕ್ಷನ್ ಗೆ ಡೆಲ್ಟಾ G0 ವ್ಯಾಲ್ಯೂ ಮೇ ಬಿ -1200. ಈ ರಿಯಾಕ್ಷನ್ ಗೆ ಡೆಲ್ಟಾ G0 ವ್ಯಾಲ್ಯೂ ಮೇ ಬಿ +1100. ಅವಾಗ ಏನಾಗ್ತದೆ, ನಮಗೆ -100 ಬಂತು ಅಂದ್ರೆ ಈ ರಿಯಾಕ್ಷನ್ ಆಗ್ತದ ಅಂತ ಹೇಳಿದ್ವಿ. ಇದೇನಾದ್ರೂ +1300 ಅಥವಾ 500 ಇತ್ತು ಅಂತ ಹೇಳಿರಿ, ಅವಾಗ ಏನಾಯ್ತು, ಡೆಲ್ಟಾ G0 +300 ಆಯ್ತು. ಅವಾಗ ಹೇಳ್ತೀವಿ ರಿಯಾಕ್ಷನ್ ಡಸ್ ನಾಟ್ ಟೇಕ್ ಪ್ಲೇಸ್ ಅಂತ ಹೇಳಿ. ಅಂದ್ರೆ ನಾವು ಈಗ ಬೇರೆ ರಿಯಾಕ್ಷನ್ ಅಲ್ಲಿ ನೋಡಿದ ಹಾಗೆ ವಿ ವಿಲ್ ನಾಟ್ ಸಿ ಒನ್ ರಿಯಾಕ್ಷನ್, ವಿ ಹ್ಯಾವ್ ಟು ಕನ್ಸಿಡರ್ 2 ರಿಯಾಕ್ಷನ್, ವಿ ಹ್ಯಾವ್ ಟು ಕನ್ಸಿಡರ್ ಕಪ್ಲಿಂಗ್ ಆಫ್ ರಿಯಾಕ್ಷನ್. ಯಾವಾಗ ಆ ಕಪ್ಲಿಂಗ್ ಆಫ್ ರಿಯಾಕ್ಷನ್ ನೆಗೆಟಿವ್ ಇರ್ತದೆ, then we can say delta G0 ನೆಗೆಟಿವ್ ಇತ್ತು ಅಂದ್ರೆ we can say that reaction is going to happen. ನಾವು ಒಂದು ರಿಯಾಕ್ಷನ್ ಡೆಲ್ಟಾ G0 ನೋಡಿ ಡಿಸೈಡ್ ಮಾಡೋದೇ ಇಲ್ಲ, ಯಾಕಂತಂದ್ರೆ ಇದು ರೆಡಾಕ್ಸ್ ರಿಯಾಕ್ಷನ್. ಹೌದಾ, ರೆಡ್ಯೂಸಿಂಗ್ ಏಜೆಂಟ್ ಆಕ್ಸಿಡೈಸ್ ಆಗ್ತದೆ, ಮೆಟಲ್ ಆಕ್ಸೈಡ್ ರೆಡ್ಯೂಸ್ ಆಗ್ತದೆ. ಈ ರೆಡಾಕ್ಸ್ ರಿಯಾಕ್ಷನ್ ದಲ್ಲಿ ರಿಡಕ್ಷನ್ ಮತ್ತೆ ಆಕ್ಸಿಡೇಷನ್ ಎರಡೂ ರಿಯಾಕ್ಷನ್ ಇನ ಡೆಲ್ಟಾ G0 ನೆಗೆಟಿವ್, ಓವರ್ ಆಲ್ ಶುಡ್ ಬಿ ನೆಗೆಟಿವ್. ರಿಮೆಂಬರ್, ಇಫ್ ದ ರಿಡಕ್ಷನ್ ಆಫ್ ದ ಓರ್ ಅಂಡ್ ಆಕ್ಸಿಡೇಷನ್ ಆಫ್ ದ ರೆಡ್ಯೂಸಿಂಗ್ ಏಜೆಂಟ್, ನೋಡಿ ಇಲ್ಲ ಅದನ್ನ ಹೇಳ್ತಾ ಇದೀವಿ, reduction of the ore and oxidation of the reducing agent considered separately, overall reaction if occurs is negative, then we can say that reaction is spontaneous in nature. So idanna explain madiddu Ellingham diagram, adanna Ellingham diagram anta kariತೀವಿ. ಏನನ್ನ Ellingham diagram ಅಂತ ಕರಿತೀವಿ ಹಾಗಾದ್ರೆ ನೋಡಿ, Ellingham diagram one mark definition ಕೇಳಬಹುದು. what is Ellingham diagram? Ellingham diagram is nothing but it's the plots of change in standard Gibbs energy per mole versus temperature for the metal oxides of different element is called as Ellingham diagram. ಅಥವಾ ಇಷ್ಟೇ ಬರೆದ್ರು ಸಾಕು. Ellingham diagram is nothing but the graph of delta G0 versus temperature for metal oxides. Remember, metal oxides ಇಷ್ಟು ಬರೆದ್ರೆ ಸಾಕು. That is called as Ellingham diagrams. ಈಗ ನಾವೇನ್ ಮಾಡೋಣಂತೆ, ಆ Ellingham diagram ಅನ್ನ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ಓಕೆ, ಇದನ್ನ ಡಿಸ್ಕಸ್ ಮಾಡೋದಕ್ಕೆ ನಿಮ್ಮ ನೋಟ್ಸ್ ಅಲ್ಲಿ Ellingham diagram ಇದೆ, ಅದನ್ನ ನಾನು ಸೇಮ್ ಆಸ್ ಟೆಕ್ಸ್ಟ್ ಬುಕ್ ಅನ್ನ ಕೊಟ್ಟಿದ್ದೀನಿ. ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ Ellingham diagram ಅನ್ನು ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಅದನ್ನ ನಾನು ಡಿಟೇಲ್ ಆಗಿ ತೋರಿಸ್ತೀನಿ, ಕಲರ್ ಹಾಕಿ ತೋರಿಸ್ತೀನಿ. ಸೊ ಆ Ellingham diagram ಇಂದ ನಾವು ಹೇಗೆ ರೆಡ್ಯೂಸಿಂಗ್ ಏಜೆಂಟ್ ಅನ್ನ ಸೆಲೆಕ್ಟ್ ಮಾಡ್ತೀವಿ ಅನ್ನೋದನ್ನು ನೋಡೋಣಂತೆ. ನಾವು Ellingham diagram ಅನ್ನ ಡಿಸ್ಕಸ್ ಮಾಡೋಣಂತೆ. ಇದು ಸಿಂಪಲ್ ಗ್ರಾಫ್ ಅಷ್ಟೇ. ಎಕ್ಸ್ ಆಕ್ಸಿಸ್ ಟೆಂಪರೇಚರ್ ಇರ್ತದೆ ಇನ್ ಕೆಲ್ವಿನ್, ವೈ ಆಕ್ಸಿಸ್ ಡೆಲ್ಟಾ G0 ಇರ್ತದೆ ಇನ್ ಕಿಲೋ ಜೂಲ್ಸ್ ಪರ್ ಮೋಲ್. ರೈಟ್, ಇಷ್ಟೇ, ಬಹಳ ಸಿಂಪಲ್. ಹೌದಾ, ಇದರಲ್ಲಿ ಒಂದಷ್ಟು ಲೈನ್ಸ್ ಅನ್ನ ನಾನು 2-3 ಲೈನ್ ಅನ್ನ ಎಕ್ಸ್ಟ್ರಾ ಹಾಕಿದ್ದೀನಿ. ಓಕೆ, ಯಾಕಂತಂದ್ರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಹೆಲ್ಪ್ ಆಗ್ಲಿ ಅಂತ. ಬಟ್ ನಮ್ಮ ಬೋರ್ಡ್ ಎಕ್ಸಾಮ್ ಗೆ ಅಷ್ಟೊಂದು ಲೈನ್ ಅವಶ್ಯಕತೆ ಇಲ್ಲ. ಇಲ್ಲೊಂದು ಮೇಲಿಂದ 2 ಸಿಲ್ವರ್ ಮತ್ತೆ ಮರ್ಕ್ಯೂರಿಯನ್ನ ಆಡ್ ಮಾಡಿದೀನಿ ನಾನು. ಬಟ್ ಉಳಿದಿರೋದನ್ನ ಸಿಲೆಬಸ್ ಅಲ್ಲಿ ಇದೆ, ಅದನ್ನ ನೀವು ನೋಡ್ಕೊಳ್ಬಹುದು. ಈಗ ನೋಡಿ, ಫಸ್ಟ್ ಲೈನ್ ನೋಡಿ, ಫಸ್ಟ್ ಲೈನ್ ವಿಲ್ ಸ್ಟೇಟ್ಸ್ ದಟ್ this is the line for, remember, carbon forming carbon monoxide. So ಇಲ್ಲಿ ಏನನ್ನ ಅರ್ಥ ಮಾಡ್ಕೊಳ್ಬೇಕು, as temperature increases delta G0 of carbon monoxide curve become more and more negative. ನೋಡಿ, ಕೆಳಗಡೆ ಬರ್ತಾ ಇದ್ರೆ more and more negative. ಹೌದಾ, ಸೊ ಅದನ್ನ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಯಾಕಂತ ಹೇಳ್ತೀನಿ ನಾನು ಮುಂದೆ. ಅದನ್ನ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಎರಡನೇ ಕರ್ವ್ ನೋಡಿ, ಕಾರ್ಬನ್ ಮೊನಾಕ್ಸೈಡ್ ಫಾರ್ಮಿಂಗ್ ಕಾರ್ಬನ್ ಡೈಆಕ್ಸೈಡ್ ಕರ್ವ್. ಇದು ಇವನ್ನೆಲ್ಲ ಸೇರಿಸಿ ಫೈನಲ್ ಇನ್ನೊಂದು ಕರ್ವ್ ತೋರಿಸ್ತೀನಿ ನಾನು, ಇನ್ನೊಂದು ಡಯಾಗ್ರಾಮ್ ನ. ಕಾರ್ಬನ್ ಮೊನಾಕ್ಸೈಡ್ ಫಾರ್ಮಿಂಗ್ ಕಾರ್ಬನ್ ಡೈಆಕ್ಸೈಡ್ ಕರ್ವ್ ಇದು. ಅದಾದ್ಮೇಲೆ ನೋಡಿ, ಇದು Mg+O2 MgO ಕರ್ವ್. ಇದು Mg+O2 MgO. ನೆಕ್ಸ್ಟ್ ಅದ್ರ ಮೇಲ್ಗಡೆ ಅಲ್ಯೂಮಿನಿಯಂ ಫಾರ್ಮಿಂಗ್ ಅಲ್ಯೂಮಿನಿಯಂ ಆಕ್ಸೈಡ್ ಕರ್ವ್. ಇದು ಅಂದ್ರೆ ಇವೆಲ್ಲ ಕರ್ವ್ ಫಾರ್ ಫಾರ್ಮೇಶನ್ ಆಫ್ ಆಕ್ಸೈಡ್ಸ್. ರಿಮೆಂಬರ್, ಅದರಲ್ಲಿ ಒಂದಷ್ಟು ಮೆಟಲ್ಸ್ ತಗೊಂಡಿದೀವಿ, ಮೇನ್ಲಿ ನಾನ್ ಮೆಟಲ್ಸ್ ಲೈಕ್ ಕಾರ್ಬನ್ ಕೂಡ ತಗೊಂಡಿದೀವಿ. ನೆಕ್ಸ್ಟ್ ಇದು ನೋಡಿ, ಜಿಂಕ್ ಆಕ್ಸೈಡ್, Zinc+O2 ಜಿಂಕ್ ಆಕ್ಸೈಡ್ ಕರ್ವ್. ಇದು ನೋಡಿ Fe+O2 FeO ಕರ್ವ್. ಇದು FeO ಅಂತಾನು ತಗೊಳ್ಬಹುದು, ಇಲ್ಲ Fe2O3 ಅಂತಾನು ತಗೊಳ್ಬಹುದು, ಇಲ್ಲ Fe3O4 ಇದು ತಗೊಳ್ಬಹುದು, ಎಲ್ಲದಕ್ಕೂ ತಗೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಅದಾದ್ಮೇಲೆ ನೋಡಿ Hg+O2 HgO. ಇದು ನಮ್ಗೆ ಸಿಲೆಬಸ್ ಇಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಬಟ್ ಗೊತ್ತಿರಲಿ. ಇದಾದ್ಮೇಲೆ ಸಿಲ್ವರ್ ನೋಡಿ Ag+O2 Ag2. ಇವೆಲ್ಲ ಕರ್ವ್ ಅನ್ನ ಹಾಕಿ ತೋರಿಸೋದ್ರೆ ಹೀಗೆ ನೋಡಿ. ಹೌದಾ, ಹೀಗೆ. ಆಕ್ಚುಲಿ ಇಲ್ಲೊಂದು ಕರ್ವ್ ಇದೆ, ಇಲ್ಲೇನಿದೆಯಲ್ಲ C+O2 CO2, ಅದು ಆಕ್ಚುಲಿ ಈ ಕರ್ವ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇದೆ. ಇದು ಒಂದು ಕರ್ವ್. ಓಕೆ, ಅದು C+O2 CO2, ಅದನ್ನ ತೋರಿಸಿಲ್ಲ ನಾವಲ್ಲಿ, C+O2 CO2. ಸೊ ಇಲ್ಲಿ ಇನ್ನೊಂದು ಕರ್ವ್ ಇದೆ, ನಾವು ತೋರಿಸಿಲ್ಲ ಈ ಡಯಾಗ್ರಾಮ್ ದೊಳಗೆ. ಇಲ್ಲೊಂದಿದೆ, ದಿಸ್ ಈಸ್ ನಥಿಂಗ್ ಬಟ್ Cu+O2 Cu2O ಕರ್ವ್ ಇಲ್ಲಿದೆ. ನಿಮ್ಮ ಟೆಕ್ಸ್ಟ್ ಬುಕ್ ಇದ್ರೆ ನೀವು ಅದನ್ನ ತೆಗೆದುಕೊಂಡು ನೋಡ್ತಾ ಇರಬಹುದು. ಸೊ Cu2 ಒಂದು ಕರ್ವ್ ಇದೆ. ಹೌದಾ, ಸೊ ಇದಿಷ್ಟು ಕಾಪರ್ ತನಕ ನಮ್ಮ ಸಿಲೆಬಸ್ ಸಿಗಿರೋದು. Ag ನಮ್ಮ ಸಿಲೆಬಸ್ ಸಿಗಿಲ್ಲ, Hgನೂ ಕೂಡ ಇಲ್ಲ, ಯು ಕ್ಯಾನ್ ಲೀವ್ ಇಟ್ ಅಷ್ಟೇ. ಓಕೆ, ಸೊ ನಾವು ನೋಡಿ
ಫೀಚರ್ಸ್ ಆಫ್ ಎಲಿಂಗ್ಯಾಮ್ ಡಯಾಗ್ರಾಮ್. ಅಂದ್ರೆ ಒಂದಷ್ಟು ಮೇನ್ ಪಾಯಿಂಟ್ಸ್ ಅನ್ನು ನೆನ್ಪಿಟ್ಕೊಳ್ಳಿ. ಎಲಿಂಗ್ಯಾಮ್ ಡಯಾಗ್ರಾಮ್ ಬಗ್ಗೆ ನಮಗೆ ಏನ್ ಗೊತ್ತಿರಬೇಕು, ಇದನ್ನ ಯೂಸ್ ಮಾಡಿ ಹೇಗೆ ರೆಡ್ಯೂಸಿಂಗ್ ಏಜೆಂಟ್ ಅನ್ನ ಸೆಲೆಕ್ಟ್ ಮಾಡ್ತೀವಿ ಅದನ್ನ ಮುಂದೆ ನೋಡೋಣಂತೆ. ಬಟ್ ಫಸ್ಟ್ ಏನ್ ಗೊತ್ತಿರಬೇಕು, ಫೀಚರ್ಸ್ ಆಫ್ ಎಲಿಂಗ್ಯಾಮ್ ಡಯಾಗ್ರಾಮ್ ಏನು. ದ ಗ್ರಾಫ್ ಫಾರ್ ದ ಫಾರ್ಮೇಶನ್ ಆಫ್ ಮೆಟಲ್ ಆಕ್ಸೈಡ್ ಇಸ್ ಅ ಸ್ಟ್ರೇಟ್ ಲೈನ್ ವಿತ್ ಅನ್ ಅಪ್ವರ್ಡ್ ಸ್ಲೋಪ್. ಹೌದಾ ನೋಡಿ, ಫಸ್ಟ್ ಅಬ್ಸರ್ವೇಷನ್ ನೋಡಿ, ಇವೆಲ್ಲದೂ ಕೂಡ ಸ್ಟ್ರೇಟ್ ಲೈನ್ ವಿತ್ ಅಪ್ವರ್ಡ್ ಸ್ಲೋಪ್ ಇದೆ, ರೈಟ್. So second important point, there is a sudden change in the slope for the some metal oxides like MgO ಇರಬಹುದು ಅಥವಾ ZnO ಇರಬಹುದು. ನೋಡಿ MgO, ZnO ಹೌದಾ, ಅಥವಾ ಮರ್ಕ್ಯೂರಿಕ್ ಆಕ್ಸೈಡ್ ಇದೆ HgO ಹೌದಾ. ನೋಡಿ ಇವೆಲ್ಲ ಅಬ್ಸರ್ವೇಷನ್ ಫಸ್ಟ್. ಯಾಕೆ ರೀಸನ್ ಮುಂದೆ ನೋಡೋಣಂತೆ. ಸಡನ್ ಚೇಂಜ್ ಇನ್ ದ ಸ್ಲೋಪ್ ಅಬ್ಸರ್ವ್ ಆಗ್ತದೆ ಒಂದೊಂದ್ ಕಡೆ, ಹೌದಾ. ನೋಡಿ ಅದಾದ್ಮೇಲೆ ಫ್ಯೂ ಮೆಟಲ್ ಆಕ್ಸೈಡ್ಸ್ ಲೈಕ್ ಮರ್ಕ್ಯೂರಿ ಅಂಡ್ ಸಿಲ್ವರ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಫಾರ್ ಮರ್ಕ್ಯೂರಿ ಅಂಡ್ ಸಿಲ್ವರ್, ರಿಮೆಂಬರ್ ಎರಡು ಕರ್ವ್ ನೋಡಿ ತಿರುಗ್ತಾ ಇದೆಯಲ್ಲ, ಎರಡು ಕರ್ವ್. ದ ಗ್ರಾಫ್ ಈಸ್ ಅಟ್ ದ ಅಪ್ಪರ್ ಪಾರ್ಟ್ ಆಫ್ ದ ಎಲಿಂಗ್ಯಾಮ್ ಡಯಾಗ್ರಾಮ್. ಅಪ್ಪರ್ ಪಾರ್ಟ್ ಆಫ್ ದ ಎಲಿಂಗ್ಯಾಮ್ ಡಯಾಗ್ರಾಮ್ ಅಂತಂದ್ರೆ ಆಲ್ಮೋಸ್ಟ್ ಡೆಲ್ಟಾ ಜಿ ಇಸ್ ಟುವರ್ಡ್ಸ್ ಪಾಸಿಟಿವ್, ರಿಮೆಂಬರ್ ದಟ್, ರೈಟ್. ಸೊ ನಾಲ್ಕನೇ ಪಾಯಿಂಟ್ ಅಂದ್ರೆ ಗ್ರಾಫ್ ಫಾರ್ ದ ಫಾರ್ಮೇಶನ್, ಒಂದೇ ಒಂದು ಕರ್ವ್ ನೋಡಿ, ಇಡೀ ಎಲಿಂಗ್ಯಾಮ್ ಡಯಾಗ್ರಾಮ್ ದಲ್ಲಿ ಒಂದು ಕರ್ವ್ ಮಾತ್ರ ಏನಿದೆ. ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ಡೆಲ್ಟಾ ಜಿ ನಾಟ್ ಬಿಕಮ್ ಮೋರ್ ಅಂಡ್ ಮೋರ್ ನೆಗೆಟಿವ್, ದಟ್ ಈಸ್ ಕಾರ್ಬನ್ ಮೊನಾಕ್ಸೈಡ್ ಕರ್ವ್. ಕಾರ್ಬನ್ ಟು ಫಾರ್ಮ್ ಕಾರ್ಬನ್ ಮೊನಾಕ್ಸೈಡ್ ಕರ್ವ್, ಹೌದಾ. ಸೊ ಸ್ಟ್ರೇಟ್ ಲೈನ್ ವಿತ್ ನೆಗೆಟಿವ್ ಸ್ಲೋಪ್, ಸ್ಟ್ರೇಟ್ ಲೈನ್ ವಿತ್ ನೆಗೆಟಿವ್ ಸ್ಲೋಪ್ ಅಂತ ಹೇಳ್ತೀವಿ. ಯಾಕಂದ್ರೆ ಕೆಳಗೆ ಬರ್ತಾ ಇದೆ, ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋದಾಗ ಡೆಲ್ಟಾ ಜಿ ನಾಟ್ ಬಿಕಮ್ ಮೋರ್ ಅಂಡ್ ಮೋರ್ ನೆಗೆಟಿವ್. ರಿಮೆಂಬರ್, ಇದರಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಮೋರ್ ಅಂಡ್ ಮೋರ್ ನೆಗೆಟಿವ್ ಅಂತಂದ್ರೆ ಸ್ಟೇಬಲ್, ಎಬೋ ಏನಿದೆ ಪಾಸಿಟಿವ್ ಅಂತಂದ್ರೆ ನಾಟ್ ಸ್ಟೇಬಲ್, ರಿಮೆಂಬರ್ ದಟ್, ರೈಟ್. ಫಿಫ್ತ್ ಒನ್ ಈಸ್ ಗ್ರಾಫ್ ಫಾರ್ ದ ಫಾರ್ಮೇಶನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಹೌದಾ. ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಲ್ಲೊಂದು ಕರ್ವ್ ಇದೆ, ಹೌದಾ. ದಟ್ ಈಸ್ ಪ್ಯಾರಲಲ್ ಟು ಟೆಂಪರೇಚರ್ ಆಕ್ಸಿಸ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ, ರೈಟ್. ಸೊ ದೀಸ್ ಆರ್ ದ 5 ಇಂಪಾರ್ಟೆಂಟ್ ಪಾಯಿಂಟ್. ಸೊ ನೋಡಿ ಫಸ್ಟ್ ಒಂದಲ್ಲಿ ಏನ್ ಮಾಡ್ತೀವಿ, ಗ್ರಾಫ್ ಫಾರ್ ದ ಫಾರ್ಮೇಶನ್ ಆಫ್ ಆಲ್ ಮೆಟಲ್ ಆಕ್ಸೈಡ್ಸ್ ಆರ್ ಸ್ಟ್ರೇಟ್ ಲೈನ್, ರೈಟ್. ಸೊ ಎರಡನೇ ನೋಡಿ, there is a sudden change in the slopes for some metal oxides like MgO, ZnO, like that HgO. Third one for metal oxides mercury and silver, graph is at the upper part of the Elingham diagram. Fourth one is formation of CO is forming negative slope. The graph for the formation of CO2 is parallel to temperature axis. Now for this, remember, we will see significance of this Elingham diagram. ಇಲ್ಲಿ ಸಿಗ್ನಿಫಿಕೆನ್ಸ್ ಅಂತಂದ್ರೆ ಯಾಕೆ ನೋಡೋಣ. ಈಗ ನೋಡಿ, ಪಾಸಿಟಿವ್ ಸ್ಲೋಪ್ ಆಫ್ ದ ಮೆಟಲ್ ಆಕ್ಸೈಡ್ ಶೋಸ್ ದಟ್ ಸ್ಟೆಬಿಲಿಟಿ decreases with increase in temperature. ರಿಮೆಂಬರ್, ಸ್ಟೆಬಿಲಿಟಿ decreases with increase in temperature, ಹೌದಾ. ಯಾಕೆ ಹೇಳಿ, ಯಾಕಂದ್ರೆ ಡೆಲ್ಟಾ ಜಿ ನಾಟ್ ಬಿಕಮ್ ಟುವರ್ಡ್ಸ್ ಪಾಸಿಟಿವ್ ಹೋಗ್ತಾ ಇದೆ, ಹೌದಾ. ಟುವರ್ಡ್ಸ್ ಪಾಸಿಟಿವ್ ಹೋಗ್ತಾ ಇದೆ ಅಂದ್ರೆ ಸ್ಟೆಬಿಲಿಟಿ ಡಿಕ್ರೀಸಸ್ ಅಂತ ಅರ್ಥ. ಸೊ ಸ್ಟೆಬಿಲಿಟೀಸ್ ಆಫ್ ದೀಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಂತ ಅರ್ಥ. Remember, very very important, positive slope indicates that stability of these decreases with increase in temperature. ನೋಡಿ, decrease in their delta G naught is due to increase in the delta G naught value. Decrease in the stability is due to, so the decrease in their stability is due to increase in the delta G naught value. Delta G naught value increase ಆಗ್ತಾ ಹೋದಾಗೆ stability decrease ಆಗ್ತದೆ. ಎರಡನೇ ಪಾಯಿಂಟ್, ಸಡನ್ ಚೇಂಜ್ ಯಾಕೆ ಬಂದಿತ್ತು ಹಾಗಾದ್ರೆ. ನೋಡಿ, ಸಡನ್ ಚೇಂಜ್ ಯಾಕೆ ತೋರಿಸ್ತದ ಅಂತಂದ್ರೆ ಟೆಂಪರೇಚರ್ ಚೇಂಜ್ ಮಾಡ್ತಾ ಹೋದಾಗ, ಇನ್ಕ್ರೀಸ್ ಮಾಡ್ತಾ ಹೋದಾಗೆ, whenever there is the melting point or boiling point which comes under this temperature range, there is a sudden phase change. ಫೇಸ್ ಚೇಂಜ್ ಆಗಿಬಿಡ್ತದೆ, ಹೌದಾ. ಇಲ್ಲಿ ನೋಡಿ, ಮೆಗ್ನೀಷಿಯಂ ಆಕ್ಸೈಡ್ ಇರ್ಬೋದು, ಜಿಂಕ್ ಆಕ್ಸೈಡ್ ಇರ್ಬೋದು, ಮರ್ಕ್ಯೂರಿಕ್ ಆಕ್ಸೈಡ್ ಇರ್ಬೋದು. ಸೊ ಅದನ್ನ ಫೇಸ್ ಚೇಂಜ್ ಅಂತ ಕರಿತೀವಿ. ಸೊ ದಟ್ ಮೇ ಬಿ ಟೆಂಪರೇಚರ್ ಲೈಕ್ ಸಾಲಿಡ್ ಟು ಲಿಕ್ವಿಡ್ ಕನ್ವರ್ಷನ್, ದಟ್ ಈಸ್ ಮೆಲ್ಟಿಂಗ್ ಪಾಯಿಂಟ್, ಇಲ್ಲ ಲಿಕ್ವಿಡ್ ಟು ವೇಪರ್ ಕನ್ವರ್ಷನ್, ದಟ್ ಈಸ್ ಬಾಯ್ಲಿಂಗ್ ಪಾಯಿಂಟ್. ಅಂದ್ರೆ ಈ ಸಡನ್ ಚೇಂಜ್ ಯಾಕೆ ಅಬ್ಸರ್ವ್ ಆಗ್ತಾ ಇದೆ ಅಂತಂದ್ರೆ, ಸೊ ದಟ್ ಈಸ್ ಡ್ಯೂ ಟು ಚೇಂಜ್ ಇನ್ ಟೆಂಪರೇಚರ್ ಸಡನ್ಲಿ, ಲೈಕ್ ಅಂದ್ರೆ ಚೇಂಜ್ ಇನ್ ದ ಫೇಸ್ ಆಫ್ ದ ಸಿಸ್ಟಮ್, ಲೈಕ್ ಸೊ ಇಟ್ ಮೇ ಬಿ ರಿಮೆಂಬರ್ ಲಿಕ್ವಿಡ್ ಟು ವೇಪರ್ ಅಥವಾ ಸಾಲಿಡ್ ಟು ಲಿಕ್ವಿಡ್, ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಆರ್ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗೋದಕ್ಕೆ ಸಡನ್ ಚೇಂಜ್ ಇನ್ ದ ಗ್ರಾಫ್ ಯು ಕ್ಯಾನ್ ಅಬ್ಸರ್ವ್. ಯಾಕಂದ್ರೆ ಈ ಇಕ್ವೇಶನ್ ಅಲ್ಲಿ ಡೆಲ್ಟಾ ಎಚ್ ಮೈನಸ್ ಟಿ ಡೆಲ್ಟಾ ಎಸ್ ಇದೆ, ಹೌದಾ. ಡೆಲ್ಟಾ ಎಸ್ ಏನ್ ಇಂಡಿಕೇಟ್ ಮಾಡ್ತದೆ, ಸೊ ಸಡನ್ ಚೇಂಜ್ ಇನ್ ದ ಫೇಸ್, ಡೆಲ್ಟಾ ಎಸ್ ವಿಲ್ ಚೇಂಜ್ ಇಮಿಡಿಯೇಟ್ಲಿ. Because of that reason, so shows phase change, there is a sudden change in the graph. Negative slope of CO shows that, remember, negative slope CO ಏನ್ shows ಮಾಡ್ತಾ ಇದೆ, ಏನ್ ತೋರಿಸ್ತಾ ಇದೆ, this will become more stable with increase in temperature. So that is the only curve. ಹಾಗೆ ನೋಡಿದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ಸ್ಟೆಬಿಲಿಟಿ ಇನ್ಕ್ರೀಸಸ್. ಅಂದ್ರೆ ಮೀನಿಂಗ್ ಏನು, ಕಾರ್ಬನ್ ಆಲ್ವೇಸ್ ವಾಂಟ್ ಟು ಫಾರ್ಮ್ ಕಾರ್ಬನ್ ಮೊನಾಕ್ಸೈಡ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ whenever heated in presence of oxygen, ಹೌದಾ. ಅಂದ್ರೆ whenever carbon used as a reducing agent, always it form a carbon monoxide ಅಂತ ಅರ್ಥ. That is the one which is stable. ಅದಕ್ಕಾಗಿ ರಿಮೆಂಬರ್, ಸೊ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದಾಗೆ ಕಾರ್ಬನ್ ಮೊನಾಕ್ಸೈಡ್ ಬಿಕಮ್ ಮೋರ್ ಸ್ಟೇಬಲ್ ಅನ್ನೋದನ್ನ ಇದು ಇಂಡಿಕೇಟ್ ಮಾಡ್ತಾ ಇದೆ. ರಿಮೆಂಬರ್ ದಟ್. ಟೆಂಡೆನ್ಸಿ ಆಫ್ ದ ಮೆಟಲ್ ಟು ಅಂಡರ್ಗೋ ಆಕ್ಸಿಡೇಷನ್, ರಿಮೆಂಬರ್, ಈಸ್ ಇನ್ ದ ಆರ್ಡರ್. ನೋಡಿ, ಟೆಂಡೆನ್ಸಿ ಆಫ್ ದ ಮೆಟಲ್ಸ್ ಟು ಅಂಡರ್ಗೋ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂತ ಯಾಕೆ ಕರಿತೀವಿ, ಯಾಕಂದ್ರೆ MG ಫಾರ್ಮಿಂಗ್ MgO,
Al forming Al2O3, Zn forming ZNO, Fe forming FeO, Hg forming HgO, Ag forming Ag2O. ಇದ್ರ ಇನ್ ಬಿಟ್ವೀನ್ ಇಲ್ಲೊಂದು ಕಾಪರ್ ಅನ್ನು ಸೇರಿಸ್ಕೊಳ್ಳಿ. Fe more than copper more than Hg. ಅಂದ್ರೆ ಇದೇನ್ ಇಂಡಿಕೇಟ್ ಮಾಡ್ತಾ ಇದೆ? ಟೆಂಡೆನ್ಸಿ ಟು ಮೆಟಲ್ ಟು ಅಂಡರ್ ಆಕ್ಸಿಡೇಷನ್ ಅಂದ್ರೆ ನೋಡಿ, Mg ಗೆ ಡೆಲ್ಟಾ G ನಾಟ್ ಈಸ್ ಮೋರ್ ನೆಗೆಟಿವ್. ಮೋರ್ ನೆಗೆಟಿವ್ ಅಂತಂದ್ರೆ ಇಟ್ ವಾಂಟ್ ಟು ಕನ್ವರ್ಟೆಡ್ ಇಟ್ ಸೆಲ್ಫ್ ಟು MgO ವೆರಿ ಈಸಿಲಿ. ಅದಕ್ಕಾಗಿ ನೋಡಿ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಲೈಕ್ MgO, ಹೌದಾ, ಆಲ್ಕಲೈನ್ ಅರ್ತ್ ಮೆಟಲ್. ಅದಕ್ಕೆ ನೋಡಿ Mg ಫಾರ್ಮಿಂಗ್ MgO is more easily take place compared to Al forming Al2O3 ಅಂತ ಅರ್ಥ. ಅಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮೇಶನ್ ಕಂಪೇರ್ ಟು ಜಿಂಕ್ ಆಕ್ಸೈಡ್ ಇಟ್ ಇಸ್ ವೆರಿ ಈಸಿ. Zinc oxide formation is easy compared to iron oxide. Iron oxide compared to copper it is more easy. Copper compared to Hg it is more easy. Hg compared to Ag, Hg is easy. ಅಂದ್ರೆ ಇದರಿಂದ ನಮಗೆ ಇನ್ನೊಂದು ಪಾಯಿಂಟ್ ಏನ್ ಗೊತ್ತಾಗ್ತದೆ? Reactivity of the metal. Always remember, iron is more reactive than copper. Copper is more reactive than mercury. Mercury more reactive than silver. Mg more reactive than Al. Al more reactive than zinc. ಈ ಒಂದಷ್ಟು ಪಾಯಿಂಟ್ಸ್ ನಮಗೆ ಇದರಿಂದ ಗೊತ್ತಾಯ್ತು. Remember, andre tendency of the metal to undergo oxidation means formation of metal oxide is very easy for magnesium more than aluminum more than zinc more than iron more than copper more than mercury more than silver ಅನ್ನೋದನ್ನ ನೆನಪಿಟ್ಕೊಳ್ಳಿ. ಸೊ ಈ ಸ್ಟೆಬಿಲಿಟಿ ಆರ್ಡರ್ ಏನಿದೆಯಲ್ಲ, ಇದು ನಮಗೆ ರಿಡ್ಯೂಸಿಂಗ್ ಏಜೆಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡ್ತದೆ ಅನ್ನೋದು ಗೊತ್ತಿರಲಿ. ಓಕೆ, ಅದನ್ನ ಹೇಗೆ ಅಂತ ನೋಡಂತೆ. ಅಂದ್ರೆ ಓವರ್ ಆಲ್ ಡೆಲ್ಟಾ G ನಾಟ್ ಶುಡ್ ಬಿ ನೆಗೆಟಿವ್ ಅಂತ ಹೇಳಿದ್ವಿ, ಹೌದಾ? ಸೊ ಫಾರ್ ದಟ್ ರೀಸನ್, ಸೊ ರಿಮೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಈಗ ಇನ್ನೊಂದು ಆರ್ಡರ್ ನ ನೋಡಂತೆ. ಸೊ ನೋಡಿ, ದಿಸ್ ಈಸ್ ಡ್ಯೂ ಟು ದ ಇನ್ಕ್ರೀಸ್ ಇನ್ ದ ನೆಗೆಟಿವ್ ಆಫ್ ಡೆಲ್ಟಾ G ನಾಟ್ ವ್ಯಾಲ್ಯೂ ಫಾರ್ ದ ಫಾರ್ಮೇಶನ್ ಆಫ್ ಆಕ್ಸೈಡ್. ಆಕ್ಸೈಡ್ ಫಾರ್ಮೇಶನ್ ನೋಡಿ ಗೋಸ್ ಇನ್ ದ ಆರ್ಡರ್ MgO more than Al2O3 more than ZnO, FeO, Ag2O. ಒಂದು ಮರ್ಕ್ಯೂರಿ ಮತ್ತು ಕಾಪರ್ ಇಲ್ಲಿ ಆಡ್ ಮಾಡಿಲ್ಲ ಅಷ್ಟೇ, ಹೌದಾ? ಬಿಕಾಸ್ ಆಫ್ ದಿಸ್ ರೀಸನ್, ರಿಮೆಂಬರ್, ಬಿಕಾಸ್ ಆಫ್ ದಿಸ್ ರೀಸನ್, ರೈಟ್? ಈಗ ನಾವು ಇನ್ನೊಂದು ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳೋಣಂತೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ಹೇಗೆ ನಾವು ರೆಡ್ಯೂಸಿಂಗ್ ಏಜೆಂಟ್ ಅನ್ನ ಸೆಲೆಕ್ಟ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. In this particular case, very important point is, as we have discussed already, overall delta G naught should be negative ಅಂತ ಹೇಳಿದ್ವಿ. ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣಂತೆ. ಓಕೆ, ನಾವು ಈಗ ಒಂದು ಎಕ್ಸಾಂಪಲ್ ನ ತಗೊಳ್ಳೋಣಂತೆ. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಓಕೆ, ಇಲ್ಲೊಂದು ಕಾರ್ಬನ್ ಕರ್ವ್ ಇದೆ, ಅದನ್ನ ಈ ರೀತಿ ಡ್ರಾ ಮಾಡಿರ್ತೀನಿ, ರೈಟ್? ಈಗ ಒಂದು ಎಕ್ಸಾಂಪಲ್ ನ ತಗೊಳ್ಳೋಣಂತೆ. ನೋಡಿ, ಫಸ್ಟ್ ಎಕ್ಸಾಂಪಲ್ ಏನ್ ಮಾಡೋಣಂತೆ? MgO ಪ್ಲಸ್ ಕಾರ್ಬನ್ ಟು ಫಾರ್ಮ್ Mg ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್. ಈ ರಿಯಾಕ್ಷನ್ ಆಗ್ತದೋ ಇಲ್ಲೋ ಅಂತ ನೋಡೋಣ, ಹೌದಾ? ಇದರಲ್ಲಿ ಎರಡು ರಿಯಾಕ್ಷನ್ ಇದೆ. ಒಂದು MgO ಪ್ಲಸ್ ಫಾರ್ಮಿಂಗ್ Mg ಪ್ಲಸ್ O2. ಎರಡನೇದು C ಗಿವ್ ರೈಸ್ ಟು C ಪ್ಲಸ್ O2 ಗಿವ್ ರೈಸ್ ಟು CO. ಎರಡು ರಿಯಾಕ್ಷನ್ ಇದೆ, ಹೌದಾ? ಈಗ ನೋಡಿ, ಇದಕ್ಕೆ ಡೆಲ್ಟಾ G ನಾಟ್ ವ್ಯಾಲ್ಯೂ ಏನಿದೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಈ ನೋಡಿ -1200 ಅಂತ ತಗೊಳ್ಳೋಣಂತೆ, ಒಂದು ವ್ಯಾಲ್ಯೂ ತಗೊಳ್ಳೋಣಂತೆ. ಆದ್ರೆ Mg ಇಂದ MgO ಗೆ -1200 ಇದೆ. ಇಲ್ಲಿ ನೋಡಿ ರಿಯಾಕ್ಷನ್ ರಿವರ್ಸ್ ಇದೆ, ಅದಕ್ಕಾಗಿ ಡೆಲ್ಟಾ G ನಾಟ್ ನಾನು ರಿವರ್ಸ್ ಮಾಡ್ತೀನಿ, +1200 ಅಂತ ಬರೀತೀನಿ. ಅರ್ಥ ಆಯ್ತಾ? ಯಾಕೆ ಅಂತ ಅಂದ್ರೆ, ಆಲ್ವೇಸ್ ರಿಮೆಂಬರ್, ಫಾರ್ವರ್ಡ್ ರಿಯಾಕ್ಷನ್ ನೆಗೆಟಿವ್ ಇದ್ರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಪಾಸಿಟಿವ್ ಇರ್ತದೆ. ಅದು ಎಲ್ಲಾ ಕೇಸಲ್ಲಿ ಅಪ್ಲೈ ಆಗ್ತದೆ. ಇಟ್ ಮೇ ಬಿ ಡೆಲ್ಟಾ H ವ್ಯಾಲ್ಯೂ, ಎಕ್ಸೋ ಇರೋದು ಎಂಡೋ ಆಗ್ತದೆ, ಎಂಡೋ ಇರೋದು ಎಕ್ಸೋ ಆಗ್ತದೆ ರಿವರ್ಸಿಬಲ್ ಮಾಡಿದಾಗ. ಇಟ್ ಮೇ ಬಿ ಡೆಲ್ಟಾ S ವ್ಯಾಲ್ಯೂ, ಇಟ್ ಮೇ ಬಿ ಡೆಲ್ಟಾ G ನಾಟ್ ವ್ಯಾಲ್ಯೂ. ಸೊ MgO ಒಂದು ಎಕ್ಸಾಂಪಲ್ ತಗೊಂಡ್ವಿ. ಈಗ C ಪ್ಲಸ್ O2 CO2 ಅರೌಂಡ್ ರಿಮಿಲಿ 300 ತಗೊಳ್ಳೋಣ, -300 ತಗೊಳ್ಳೋಣ. ಸೊ ನೋಡಿ -300 ತಗೋತೀನಿ. ಈ ಓವರ್ ಆಲ್ ಏನಾಯ್ತು? ಸೊ +900 ಆಯ್ತು. ಡೆಲ್ಟಾ G is ಪಾಸಿಟಿವ್, ರಿಯಾಕ್ಷನ್ ಡಸ್ ನಾಟ್ ಟೇಕ್ ಪ್ಲೇಸ್. ಓಕೆ, ರಿಯಾಕ್ಷನ್ ಡಸ್ ನಾಟ್ ಟೇಕ್ ಪ್ಲೇಸ್. ಅದಕ್ಕಾಗಿ ಹೇಳಿದ್ದು ಓವರ್ ಆಲ್ ನೆಗೆಟಿವ್, ಓವರ್ ಆಲ್ ರಿಯಾಕ್ಷನ್ ಡೆಲ್ಟಾ G ನಾಟ್ ಶುಡ್ ಬಿ ನೆಗೆಟಿವ್. ಅದಕ್ಕಾಗಿ ಈ ರಿಯಾಕ್ಷನ್ ನಮಗೆ ಸಾಧ್ಯ ಇಲ್ಲ, ಈ ರಿಯಾಕ್ಷನ್ ನಮಗೆ ಸಾಧ್ಯ ಇಲ್ಲ. ಈಗ ನೋಡಿ, ಈಗ ಇನ್ನೊಂದು ತಗೊಳ್ಳೋಣಂತೆ. ಈಗ ನಾವೇನ್ ತಗೊಳ್ಳೋಣಂತೆ? ಐರನ್ ಗೆ ತಗೊಳ್ಳೋಣ ಅಥವಾ ಕಾಪರ್ ತಗೊಳ್ಳೋಣಂತೆ. ಕಾಪರ್ ಇಲ್ಲಿ ಮೇಲ್ಗಡೆ ಇದೆ, ಅಥವಾ Hg ತಗೊಳ್ಳೋಣಂತೆ, ಯಾವ್ದು ಬೇಕಾದ್ರೂ ತಗೊಳ್ಳಿ. ಓಕೆ, ಅಥವಾ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈಗ Mg ಕ್ಯಾನ್ ಆಕ್ಟ್ as reducing agent for Al2O3, Al plus MgO. ಓಕೆ, ಈಗ ಇದು ರಿಯಾಕ್ಷನ್ ತಗೊಳ್ಳೋಣ ಅಂತ ನಾವು ಇಲ್ಲಿ ಏನ್ ಚೆಕ್ ಮಾಡ್ತಾ ಇದೀವಿ? Mg whether it can act as reducing agent for Al2O3 or not. ನೋಡಿ, Al2O3 ಮೇಲ್ಗಡೆ ಇದೆ, Mg ಕೆಳಗಡೆ ಇದೆ. ಓಕೆ, ಈಗ ನೋಡ್ತಾ ಹೋಗಿ. ಫಸ್ಟ್ ರಿಯಾಕ್ಷನ್ ಏನು? Mg ಗಿವ್ ರೈಸ್ ಟು MgO, ಇನ್ನೊಂದು Al2O3 ಗಿವ್ ರೈಸ್ ಟು Al. ಇದರ ಡೆಲ್ಟಾ G ನಾಟ್ ವ್ಯಾಲ್ಯೂ ನೋಡಿ ಇಲ್ಲೇ ಇದೆ, -1200 ತಗೊಳ್ಳೋಣ. ಇದ್ರದ್ದು ಡೆಲ್ಟಾ G ನಾಟ್ ವ್ಯಾಲ್ಯೂ ನೋಡಿ -1000 ತಗೊಳ್ಳೋಣ. ಇಲ್ಲಿ ನೋಡಿ -1000 ಇದೆ, -1000 ತಗೊಳ್ಳೋಣ. ಈಗೇನ, ಸಾರಿ, +1000 ಯಾಕೆ ಹೇಳಿ? ಇಲ್ಲಿ ರಿವರ್ಸ್ ಇದೆ, ಹೌದಾ? ರಿವರ್ಸ್ ಇದೆ. ಇಲ್ಲಿ Al2O3 ಫಾರ್ಮೇಶನ್, ಇಲ್ಲಿ Al2O3 ಇದೆ, Al ಪ್ಲಸ್ ತಗೊಳ್ಳೋಣ. ಈ ಓವರ್ ಆಲ್ ಏನಾಯ್ತು? -200 ಆಯ್ತಾ? ಅಂದ್ರೆ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ಇಸ್ ದಟ್ ದಿಸ್ ರಿಯಾಕ್ಷನ್ ಇಸ್ ನೆಗೆಟಿವ್. ದಿಸ್ ಡೆಲ್ಟಾ G ನಾಟ್ ವ್ಯಾಲ್ಯೂ ನೆಗೆಟಿವ್ ಇರೋದಕ್ಕೆ ದಿಸ್ ರಿಯಾಕ್ಷನ್ ಇಸ್ ಪಾಸಿಬಲ್. ರಿಮೆಂಬರ್, ದಿಸ್ ರಿಯಾಕ್ಷನ್ ಇಸ್ ಪಾಸಿಬಲ್. ಈಗ ನೋಡಿ, ನಾನೊಂದು ಪ್ರಿನ್ಸಿಪಲ್ ಅನ್ನ ಬರೆಸ್ತೀನಿ.
ಈಗ we will write one principle, that is, ಇದರಿಂದ ನಮಗೆ ಏನ್ ಗೊತ್ತಾಯ್ತು ಅಂತಂದ್ರೆ, the metal or element which is below in this Ellingham diagram can reduce the metal oxide, nodi, reduce the metal oxide which is just above it. Remember, ಅಂದ್ರೆ which is just ಬೇಡ, just ಅಂದ್ರೆ ಅದನ್ನೊಂದ ಅಂತ ಅನ್ಕೋಬಿಡ್ತೀವಿ. which is above it. Remember, ಅಂದ್ರೆ ಮೀನಿಂಗ್ ಏನು, ಈ ಕೇಸ್ ಒಳಗೆ Mg can act as reducing agent for Al2O3, but aluminum cannot reduce MgO. Mg can reduce Al2O3, aluminum cannot reduce MgO. Aluminum can reduce that zinc oxide, zinc cannot reduce aluminum oxide. But zinc can reduce FeO, but iron cannot reduce zinc. ನೋಡಿ, ಈ ರೀತಿ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ಬಹಳ ಸಿಂಪಲ್. ಹ್ಯಾಕ್ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ, ಕೆಳಗಡೆ ಇರುವಂತಹ ಎಲಿಮೆಂಟ್ ಅನ್ನ ಮೇಲ್ಗಡೆ ಇರುವಂತಹ ಎಲಿಮೆಂಟ್ ಗೆ ರೆಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ಮೇಲ್ಗಡೆ ಇರೋದು ಕೆಳಗಡೆ ಇರೋದನ್ನ ರೆಡ್ಯೂಸ್ ಮಾಡೋದಿಲ್ಲ. ಇದು ಒಂದು ಪಾಯಿಂಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಫ್ರಾಮ್ ಎಲ್ಲಿಂಗ್ಹ್ಯಾಮ್ ಡಯಾಗ್ರಾಮ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ selection of reducing agent for Fe2O3 and zinc oxide. ಇವೆರಡು, ಯಾಕಂದ್ರೆ ಇವೆರಡು ಇಂಪಾರ್ಟೆಂಟ್ ನಮಗೆ. ಎಲಿಂಗ್ಹ್ಯಾಮ್ ಡಯಾಗ್ರಾಮ್ ಯೂಸ್ ಮಾಡಿ ರೆಡ್ಯೂಸ್ ಮಾಡುವಂತ ಮೆಟಲ್ಸ್ ಇವು. ಅದಕ್ಕಾಗಿ ನೋಡಿ, ಇದು ಫಸ್ಟ್ ಕೇಸ್. ಇಲ್ಲಿ FeO ಅಂಡ್ ಆಕ್ಸೈಡ್ಸ್ ಆಫ್ ಕಾರ್ಬನ್ ಅನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಓಕೆ, ಈ ಡಯಾಗ್ರಾಮ್ ಅನ್ನ 3 ಮಾರ್ಕ್ಸ್ ಗೆ ಕೇಳಿದ್ರು. ಹಿಂದಿನ ಡಯಾಗ್ರಾಮ್ ತೋರಿಸಿದನಲ್ಲ, ಅದನ್ನ ಎಲ್ಲೂ ಕೇಳಿಲ್ಲ, ಡೋಂಟ್ ವರಿ. ಈ ಡಯಾಗ್ರಾಮ್ ಅನ್ನ ಕೇಳ್ಬಿಟ್ಟು, ಅಂದ್ರೆ ಕ್ವಶನ್ ಹೇಗಿತ್ತು, ವಿತ್ ದ ಹೆಲ್ಪ್ ಆಫ್ ಎಲಿಂಗ್ಹ್ಯಾಮ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಸೆಲೆಕ್ಷನ್ ಆಫ್ ರೆಡ್ಯೂಸಿಂಗ್ ಏಜೆಂಟ್ ಫಾರ್ ಹೆಮಟೈಟ್ ಓರ್ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಐರನ್ ಅಂತ ಇತ್ತು. ಅದಕ್ಕೆ ನಾವೇನ್ ಮಾಡ್ಬೇಕು, ಈ ಒಂದು ಡಯಾಗ್ರಾಮ್ ಅನ್ನ ಹಾಕ್ಬೇಕು. ಒಂದು ಪಾಯಿಂಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಮಗೆ ಟೆಂಪರೇಚರ್ ಇದು ಒಂದೇ ಇಂಪಾರ್ಟೆಂಟ್, 1073 ಕೆಲ್ವಿನ್ ಅನ್ನೋದು ಇಂಪಾರ್ಟೆಂಟ್. ಇದನ್ನ ಬಿಟ್ರೆ ಈ ವ್ಯಾಲ್ಯೂಸ್ ಏನಿದೆಯಲ್ಲ ಅಪ್ರಾಕ್ಸಿಮೇಟ್ಲಿ ನೆನ್ಪಿಟ್ಕೊಳ್ಳಿ ಅಷ್ಟೇ. ಅಂದ್ರೆ ಏನ್ ಹೇಳ್ತಾ ಇದೀನಿ, ಈಗ 500 ಗಿಂತ ಸ್ವಲ್ಪ ಕೆಳಗಡೆ ಇದೆ ಹೌದಾ CO ಲೈನ್, ಅದು ನೀವು ಇಲ್ಲಿಂದ ಡ್ರಾ ಮಾಡಿದ್ರೆ ಏನು ತಪ್ಪಿಲ್ಲ ಅಂತ ಹೇಳ್ತಾ ಇದೀನಿ ಅಷ್ಟೇ. ಅಂದ್ರೆ ಎಕ್ಸಾಕ್ಟ್ಲಿ ಅಲ್ಲೇ ಇರಬೇಕು ಹಾಗೇನಿಲ್ಲ. ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಆದ್ರೆ ಈ ಟೆಂಪರೇಚರ್ ನಮಗೆ ಇಂಪಾರ್ಟೆಂಟ್ ಅನ್ನೋದು ಗೊತ್ತಿರಲಿ. ಸೊ ದಿಸ್ ಇಸ್ ದ ಡಯಾಗ್ರಾಮ್ ಯು ಹ್ಯಾವ್ ಟು ಡ್ರಾ. 3 ಮಾರ್ಕ್ಸ್ ಕೇಳಿದ್ರೆ ಇದು ಒಂದು ಹೇಳಿಬಿಟ್ಟು ಈಗ 2 ಪಾಯಿಂಟ್ ಹೇಳ್ತೀವಿ, ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ನೋಡಿ, ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದಟ್ ದಿಸ್ ಇಂಡಿಕೇಟ್ಸ್, ಈ ಡಯಾಗ್ರಾಮ್ ಅನ್ನ ಹಾಕಿ ಬರೀಬೇಕು ಇದನ್ನ, above 1073 Kelvin coke act as reducing agent and reduces FeO to Fe. FeO ಇರಬಹುದು, Fe2O3 ಇರಬಹುದು, ಯಾವ್ದಾದ್ರು ಇರಬಹುದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಟ್ನಲ್ಲಿ ಐರನ್ ಆಕ್ಸೈಡ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ 1073 ಗಿಂತ ಮೇಲ್ಗಡೆ ಕಾರ್ಬನ್ ಅನ್ನ ಯೂಸ್ ಮಾಡ್ತೀವಿ ರೆಡ್ಯೂಸಿಂಗ್ ಏಜೆಂಟ್. ಯಾಕೆ, ಒಂದು ಸಾರಿ ನಾನು ಹೇಳಿದ ಪ್ರಿನ್ಸಿಪಲ್ ಅನ್ನ ನೆನ್ಪು ಮಾಡ್ಕೊಂಡು ಬನ್ನಿ. ಯಾವ ಎಲಿಮೆಂಟ್ ಕೆಳಗಡೆ ಇದೆ, ಡೆಲ್ಟಾ ಜಿ ನಾಟ್ ಮೋರ್ ನೆಗೆಟಿವ್ ಇದೆ, ಅದು ಮೇಲ್ಗಡೆ ಇರೋದನ್ನ ರೆಡ್ಯೂಸ್ ಮಾಡಬಹುದು. ಈ ಟೆಂಪರೇಚರ್ ಆದ ಮೇಲೆ ಈ ಕಾರ್ಬನ್ ಲೈನ್ ಕೆಳಗಡೆ ಬಂತು, ಐರನ್ ಲೈನ್ ಮೇಲ್ಗಡೆ ಹೋಯ್ತು. ಅಂದ್ರೆ ಅಬೋವ್ ದಿಸ್ ಟೆಂಪರೇಚರ್ ಕಾರ್ಬನ್ ಕ್ಯಾನ್ ರೆಡ್ಯೂಸ್ FeO, ಕಾರ್ಬನ್ ಕ್ಯಾನ್ ರೆಡ್ಯೂಸ್ FeO. ಬಟ್ ಅದೇ ಲೈನ್ ಅನ್ನ ನಾವು ಬಿಲೋ ದಿಸ್ ಟೆಂಪರೇಚರ್ ಹೇಳ್ತಾ ಇಲ್ಲ. ಯಾಕಂತಂದ್ರೆ ಬಿಲೋ ದಿಸ್ ಟೆಂಪರೇಚರ್ ಕಾರ್ಬನ್ ಮೊನಾಕ್ಸೈಡ್ ಲೈನ್ ಇಸ್ ಅಬೋವ್ FeO ಲೈನ್. ಬಟ್ ಬಿಲೋ ಟೆಂಪರೇಚರ್ ಇನ್ನೊಂದು ಲೈನ್ ಕೆಳಗಡೆ ಇದೆ ಹೌದಾ, ಅದ್ಯಾವುದು, CO2 ಲೈನ್, CO ಪ್ಲಸ್ O2 CO2 ಲೈನ್. ಅಂದ್ರೆ ಬಿಲೋ 1073 Kelvin corresponding to the formation of CO2 lies below that of FeO. Hence remember, below 1073 Kelvin carbon monoxide act as a reducing agent. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಈ ಡಯಾಗ್ರಾಮ್ ಅಲ್ಲಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. above 1073 Kelvin, ಇವೆರಡೇ ಲೈನ್ ಇಂಪಾರ್ಟೆಂಟ್ ನಮಗೆ. ಒಂದು ಡಯಾಗ್ರಾಮ್ 1 ಮಾರ್ಕು, ಈ ಲೈನಿಗೆ above 1073 Kelvin carbon act as reducing agent and below 1073 Kelvin carbon monoxide act as reducing agent, because it is due to the Ellingham diagram principle. Lower in the Ellingham diagram can reduce the above oxide, but above cannot reduce lower. ಈ ಟೆಂಪರೇಚರ್ ಗಿಂತ ಕೆಳಗೆ ಕಾರ್ಬನ್ ಮೊನಾಕ್ಸೈಡ್ ಕೆಳಗಿದೆ, this can reduce FeO. ಈ ಟೆಂಪರೇಚರ್ ಕ್ರಾಸ್ ಆದ್ಮೇಲೆ ಕಾರ್ಬನ್ ಮೊನಾಕ್ಸೈಡ್ no longer act as oxide reducing agent because it lies above FeO. Hence remember, above this temperature 1073
ಕಾರ್ಬನ್ ಕ್ಯಾನ್ ರೆಡ್ಯೂಸ್ FeO, ಕಾರ್ಬನ್ ಕ್ಯಾನ್ ರೆಡ್ಯೂಸ್ FeO ಅನ್ನೋದು ಗೊತ್ತಿರಿ, ರೈಟ್? ಅದಕ್ಕೆ ಲೈನ್ ಅನ್ನ ಬರೀಬೇಕು. ಪಾಸಿಬಿಲಿಟಿ ನೋಡಿ, ನಾನು ಹೇಳಿದೆ FeO ಅಂದ್ರೆ ನೀವು ಯಾವ್ದು ಬೇಕಾದ್ರೂ ತಗೊಳ್ಬಹುದು. ಇಲ್ಲಿ Fe2O3 ಆದ್ರೂ ತಗೊಳ್ಳಿ, Fe3O4 ಆದ್ರೂ ತಗೊಳ್ಳಿ, Fe2O3 ಆದ್ರೂ ತಗೊಳ್ಳಿ, ಇವೆಲ್ಲದೂ ಕೂಡ ಲೆಸ್ ಬಿಲೋ 1073 ಕೆಲ್ವಿನ್. ಇದನ್ನೇ ಕಾರ್ಬನ್ ಅಂತ ಹಾಕಿ ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಬರೆದ್ರೆ ಎಬೋ 1073 ಕೆಲ್ವಿನ್. This is the selection of reducing agent for hematite ore with the help of Ellingham diagram. ಕ್ವಶನ್ ಅದರ ಮೇಲೆ ಕೇಳಿದ್ದಿದೆ. 3 ಮಾರ್ಕ್ಸ್ ಗೆ ಡಯಾಗ್ರಾಮ್ 1 ಮಾರ್ಕು, ಈ ಸ್ಟೇಟ್ಮೆಂಟ್ ಗೆ 1 ಮಾರ್ಕು, ಈ ಸ್ಟೇಟ್ಮೆಂಟ್ ಗೆ 1 ಮಾರ್ಕು. ರಿಯಾಕ್ಷನ್ ಬರೆಯುವಂತ ಅವಶ್ಯಕತೆ ಇಲ್ಲ, ರಿಮೆಂಬರ್ ದಟ್. ಈಗ ಫಾರ್ ಜಿಂಕ್ ಆಕ್ಸೈಡ್, ಫಾರ್ ರಿಡಕ್ಷನ್ ಆಫ್ ಜಿಂಕ್ ಆಕ್ಸೈಡ್ ನೋಡಿ, ಈ ಕೇಸ್ ಅಲ್ಲಿ ಒಂದ್ಸಾರಿ ಡಯಾಗ್ರಾಮ್ ಅನ್ನ ನೆನಪು ಮಾಡ್ಕೊಳ್ಳಿ, ರಫ್ ಆಗಿ ಡ್ರಾ ಮಾಡ್ತೀನಿ ನೋಡಿ. ಇಲ್ಲಿ ಜಿಂಕ್ ಆಕ್ಸೈಡ್ ಇತ್ತು, ಇಲ್ಲಿ ಜಿಂಕ್ ಆಕ್ಸೈಡ್ ಇತ್ತು, ಇಲ್ಲೊಂದು ಕರ್ವ್ ಈ ರೀತಿ ಬಂದಿತ್ತು. ಇದು ಯಾವ್ದಿದು? ಕಾರ್ಬನ್ ಟು ಫಾರ್ಮ್ ಕಾರ್ಬನ್ ಮೊನಾಕ್ಸೈಡ್ ಇತ್ತು, ಇದು ಜಿಂಕ್ ಟು ಫಾರ್ಮ್ ಜಡೆನೋ ಇತ್ತು. ಬೇರೆ ಯಾವ ಕರ್ವ್ ನಮ್ಗೆ ಸಂಬಂಧ ಇಲ್ಲ. ಈ ಟೆಂಪರೇಚರ್ ಏನಿದೆಯಲ್ಲ, ಈ ಟೆಂಪರೇಚರ್ ಏನು ಅಂದ್ರೆ 1673 ಕೆಲ್ವಿನ್. ದಿಸ್ ಟೆಂಪರೇಚರ್ ಇಸ್ 1673 ಕೆಲ್ವಿನ್. ಈಗ ಡೆಫಿನೆಟ್ಲಿ ಜಿಂಕ್ ಆಕ್ಸೈಡ್ ಕೆಳಗಡೆ ನಮಗೆ ಅಲ್ಯೂಮಿನಿಯಂ ಇದೆ, ಮೆಗ್ನೀಷಿಯಂ ಇದೆ. ದೀಸ್ ಕ್ಯಾನ್ ಆಲ್ಸೋ ರೆಡ್ಯೂಸ್ ಜಡೆನೋ, ನೋ ಡೌಟ್ ಇನ್ ಇಟ್. ದಿಸ್ ಕ್ಯಾನ್ ಆಲ್ಸೋ ರೆಡ್ಯೂಸ್ ಜಡೆನೋ. ಬಟ್ ಈಗ ನೋಡಿ, ಈಗ ನಿಮ್ಮ ಮುಂದೆ ಅಲ್ಯೂಮಿನಿಯಂ, ಮೆಗ್ನೀಷಿಯಂ, ಕಾರ್ಬನ್ ಇಟ್ಟಾಗ ಕನ್ವೀನಿಯಂಟ್ ಅಂಡ್ ಎಕನಾಮಿಕಲ್ ಮೆಥಡ್ ಅಂತ ನಾವೇನ್ ಕರಿತೀವಿ, ಕಾರ್ಬನ್ ಈಸ್ ಸಿಂಪಲ್ ರೆಡ್ಯೂಸಿಂಗ್ ಏಜೆಂಟ್. ಹೌದಾ? ಇವೆರಡು ಏನಾಗ್ತದೆ, ಫಸ್ಟ್ ಆಫ್ ಆಲ್ ನಾವು ಪ್ಯೂರ್ ಸ್ಟೇಟ್ ಅಲ್ಲಿ ತಗೋಬೇಕು. ಪ್ಯೂರ್ ಸ್ಟೇಟ್ ಅಲ್ಲಿ ತಗೋಬೇಕು ಅಂತಂದ್ರೆ ಐದರ್ ಅವರ್ ಇಂಡಸ್ಟ್ರಿ ಆಫ್ ಜಿಂಕ್ ರಿಡಕ್ ಅಂದ್ರೆ ಜಿಂಕ್ ಎಕ್ಸ್ಟ್ರಾಕ್ಷನ್ ವಿ ಶುಡ್ ಹ್ಯಾವ್ ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂ ಪ್ಯೂರ್ ಫಾರ್ಮೇಶನ್ ಇರಬೇಕು. ಇಲ್ಲ ಅಂದ್ರೆ ನಾವು ಆಸ್ ಅ ಒಂದು ಇಂಡಸ್ಟ್ರಿ ವಿ ಹ್ಯಾವ್ ಟು ಡಿಪೆಂಡಿಂಗ್ ಆನ್ ದ ಅನದರ್ ಇಂಡಸ್ಟ್ರಿ ವಿಚ್ ವಿಲ್ ಪ್ರೊವೈಡ್ ಅಲ್ಯೂಮಿನಿಯಂ ಅಂಡ್ MgO ಅಂದ್ರೆ ಅಲ್ಯೂಮಿನಿಯಂ ಅಂಡ್ Mg. ಇದು ನಾಟ್ ಅ ಬೆಸ್ಟ್ ಮೆಥಡ್, ನಾಟ್ ಅ ಬೆಸ್ಟ್ ಮೆಥಡ್. ರಿಮೆಂಬರ್, ಕನ್ವೀನಿಯಂಟ್ ಇಲ್ಲ, ಇದು ಎಕನಾಮಿಕಲ್, ಕಾಸ್ಟ್ ಜಾಸ್ತಿ ಆಗುವಂತದ್ದು. ಅದಕ್ಕಾಗಿ ಏನು ಐಡಿಯಾ ಮಾಡಿದ್ವಿ, ಬಹಳ ಸಿಂಪಲ್. ZnO ಅನ್ನ ಟೆಂಪರೇಚರ್ ಜಾಸ್ತಿ ಮಾಡೋದು. ಇಂಡಸ್ಟ್ರೀಸ್ ಒಳಗೆ ಟೆಂಪರೇಚರ್ ಜಾಸ್ತಿ ಮಾಡೋದು ನಮ್ಮ ದೊಡ್ಡ ಕೆಲಸ ಅಲ್ವೇ ಅಲ್ಲ, ಬಹಳ ಸಿಂಪಲ್ ಅದು. ಟೆಂಪರೇಚರ್ ಜಾಸ್ತಿ ಮಾಡೋಣಂತೆ, ಎಲ್ಲಿವರೆಗೆ? 1673 ಕೆಲ್ವಿನ್ ತನಕ ಜಾಸ್ತಿ ಮಾಡೋಣಂತೆ. ಅದಾದ್ಮೇಲೆ ಕಾರ್ಬನ್ ಆಡ್ ಮಾಡೋಣಂತೆ. ಸಿಂಪಲ್ ಮೆಥಡ್. ಹೌದಾ? ಯಾಕಂದ್ರೆ ಕಾರ್ಬನ್ ಈಸ್ ಅವೈಲೇಬಿಲಿಟಿ ಬಹಳ ಜಾಸ್ತಿ ಇದೆ, 7th ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಹೇಳ್ಬೋದು. ಅಲ್ಯೂಮಿನಿಯಂ ಫಸ್ಟ್ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಆದ್ರೆ ಅಲ್ಯೂಮಿನಿಯಂ ಫ್ರೀ ಫಾರ್ಮಲ್ ಬರೋದಿಲ್ಲ ನಮಗೆ. ಹೌದಾ? ಅಲ್ಯೂಮಿನಿಯಂ ಫ್ರೀ ಫಾರ್ಮಲ್ ಇಲ್ಲ, ಅದಕ್ಕೆ ಬೇರೆ ಬೇರೆ ಮೆಥಡ್ಸ್ ಇವೆ. ಅದ್ರ ಬದಲಿಗೆ ಕಾರ್ಬನ್ ಅನ್ನ ಫ್ರೀ ಫಾರ್ಮಲ್ಲಿ ಗ್ರಾಫೈಟ್ ಅನ್ನ ತಗೊಳ್ಳಿ, ರಿಡಕ್ಷನ್ ಮಾಡ್ಕೊಳ್ಳಿ. ಹೌದಾ? ಸೊ ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ಫ್ರಾಮ್ ಎಲಿಂಗ್ಹ್ಯಾಮ್ ಡಯಾಗ್ರಾಮ್ ಇಟ್ ಇಸ್ ಕ್ಲಿಯರ್ ದಟ್ ದ ಫಾರ್ಮೇಶನ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಈಸ್ ಸ್ಟೇಬಲ್ ದ್ಯಾನ್ ಫಾರ್ಮೇಶನ್ ಆಫ್ ಜಿಂಕ್ ಆಕ್ಸೈಡ್ ಓನ್ಲಿ ಅಬೌಟ್ 1000 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಇದು ಅಪ್ರಾಕ್ಸಿಮೇಟ್ಲಿ 1000 ಅಂದ್ರೆ 1673 ಕೆಲ್ವಿನ್ ಅಂತ ತಗೋತೀವಿ ನಾವು. ಇದು 1000 ಡಿಗ್ರಿ ಸೆಲ್ಸಿಯಸ್. ಕಾರ್ಬನ್ ರೆಡ್ಯೂಸಸ್ ಜಿಂಕ್ ಆಕ್ಸೈಡ್ ಓನ್ಲಿ ಅಬೌಟ್ 1673 ಕೆಲ್ವಿನ್. ನೋಡಿ, in this particular case reaction ಬರೀಬಹುದಾ? ZnO plus C give rise to Zn plus CO. ಇದರ ಎಕ್ಸ್ಟ್ರಾಕ್ಷನ್ ಸಪರೇಟ್ ಆಗಿ ಮತ್ತೆ ಡಿಸ್ಕಸ್ ಮಾಡೋಣಂತೆ. ಬಟ್ ಇಷ್ಟು ನೆನ್ಪಿಟ್ಕೊಳ್ಳಿ, ಜಿಂಕ್ ಆಕ್ಸೈಡ್ ಗೆ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಈಸ್ ಕಾರ್ಬನ್ ಆರ್ ಕೋಕ್, ಬಟ್ ದ ಕಂಡೀಷನ್ ಈಸ್ ಅಬೋವ್ 1673 ಕೆಲ್ವಿನ್ ಅನ್ನೋದು ಗೊತ್ತಿರಲಿ ಅಷ್ಟೇ. ಇದು ರಿಡಕ್ಷನ್ ಆಫ್ ಜಿಂಕ್ ಆಕ್ಸೈಡ್, ರಿಮೆಂಬರ್ ದಟ್. ಇದಿಷ್ಟು ಸೆಲೆಕ್ಷನ್ ಆಫ್ ರೆಡ್ಯೂಸಿಂಗ್ ಏಜೆಂಟ್ by using Ellingham diagram. ಈಗ ಒಂದಷ್ಟು ನೋಟ್ ಅನ್ನ ನೋಡ್ಬಿಟ್ಟು ಮುಂದಿನ ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ಇಂಪಾರ್ಟೆಂಟ್ ನೋಟ್ ಆಲ್ರೆಡಿ ನಾನು ಹೇಳಿದ್ದೀನಿ, ಅದನ್ನ ನಾನು ನೋಟ್ ಅಂತ ಕೊಡ್ತಾ ಇದ್ದೀನಿ. ದಟ್ ಈಸ್ ಪೈರೋಮೆಟಲರ್ಜಿ ಅಂದ್ರೆ, ಪೈರೋ ಅಂದ್ರೆ ಹೀಟ್. Process of extraction of the metal by heating the metal oxide at suitable reducing agent at high temperature is called as pyrometallurgy. ಇಷ್ಟೇ. ಪೈರೋಮೆಟಲರ್ಜಿ ಅನ್ನೋ ವರ್ಡ್ ಅನ್ನ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ಟೆಂಪರೇಚರ್ ಜಾಸ್ತಿ ಇರ್ತದೆ, ರೆಡ್ಯೂಸಿಂಗ್ ಏಜೆಂಟ್ ಅನ್ನು ಯೂಸ್ ಮಾಡಿ ಮೆಟಲ್ ಆಕ್ಸೈಡ್ ಅನ್ನ ರೆಡ್ಯೂಸ್ ಮಾಡ್ತೀವಿ. ವೆರಿ ಸಿಂಪಲ್. ಎರಡನೇದು ಇಂಪಾರ್ಟೆಂಟ್ ಅಂದ್ರೆ ಸ್ಮೆಲ್ಟಿಂಗ್ ಅನ್ನೋ ವರ್ಡ್ ಅನ್ನು ನಾವು ಮುಂದೆ ಪದೇ ಯೂಸ್ ಮಾಡ್ತೀವಿ. ಸ್ಮೆಲ್ಟಿಂಗ್ ಅಂದ್ರೇನು ಇಲ್ಲೇ ಅರ್ಥ ಮಾಡ್ಕೊಳ್ಳಿ. ಸ್ಮೆಲ್ಟಿಂಗ್ ಅಂದ್ರೆ ರಿಡಕ್ಷನ್ ಇನ್ ವಿಚ್ ಕಾರ್ಬನ್ ಆರ್ ಕಾರ್ಬನ್ ಮೊನಾಕ್ಸೈಡ್ ಈಸ್ ಯೂಸ್ಡ್ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್ ಈಸ್ ಕಾಲ್ಡ್ ಆಸ್ ಸ್ಮೆಲ್ಟಿಂಗ್. ವೆರಿ ಸಿಂಪಲ್, ವೆರಿ ಇಂಪಾರ್ಟೆಂಟ್. ಸ್ಮೆಲ್ಟಿಂಗ್ ಅಂದ್ರೆ ರಿಡಕ್ಷನ್ ಇನ್ ವಿಚ್ ಕಾರ್ಬನ್ ಆರ್ ಕಾರ್ಬನ್ ಮೊನಾಕ್ಸೈಡ್ ಈಸ್ ಯೂಸ್ಡ್ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್. ನೆನ್ಪಿಟ್ಕೊಳ್ಳಿ, ಕಾರ್ಬನ್ ಆರ್ ಕಾರ್ಬನ್ ಮೊನಾಕ್ಸೈಡ್ ಯೂಸ್ಡ್ ಆಸ್ ರೆಡ್ಯೂಸಿಂಗ್ ಏಜೆಂಟ್ ಅನ್ನ ಸ್ಮೆಲ್ಟಿಂಗ್ ಅಂತ ಕರಿತೀವಿ. ಓಕೆ, ರಿಮೆಂಬರ್. ಮೂರನೇದಾಗಿ ಫ್ಲಕ್ಸ್, ಬಹಳ ಇಂಪಾರ್ಟೆಂಟ್. ಮೂರನೇದು ಫ್ಲಕ್ಸ್. ಫ್ಲಕ್ಸ್ ಅಂದ್ರೇನು, ಯಾಕೆ ಯೂಸ್ ಮಾಡ್ತೀವಿ ನೋಡ್ತಾ ಹೋಗೋಣಂತೆ. ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ ಅಥವಾ 2 ಮಾರ್ಕ್ ಕ್ವಶನ್ ಅನ್ನ ಕೇಳಬಹುದು. ನಾವು what is flux ಹಾಗಾದ್ರೆ? ರಿಮೆಂಬರ್, ಫ್ಲಕ್ಸ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ಕಂಬೈನ್ಸ್ ವಿತ್ ದ ನಾನ್ ಫ್ಯೂಸಿಬಲ್ ಇಂಪ್ಯೂರಿಟಿ. ನಾನ್ ಫ್ಯೂಸಿಬಲ್ ಅಂದ್ರೆ ಮೆಲ್ಟ್ ಆಗದೆ ಇರುವಂತ ಒಂದಷ್ಟು ಇಂಪ್ಯೂರಿಟಿ, ಅದು ನಾವು ಗ್ಯಾಂಗ್ ಅಂತ ಕರೆದ್ವಿ, ಆಫ್ ದ ಓರ್ ಟು ಫಾರ್ಮ್ ಈಸಿಲಿ ಫ್ಯೂಸಿಬಲ್ ಅಂದ್ರೆ ಮೆಲ್ಟ್ ಆಗುವಂತಹ ಮಾಸ್
ಕಾಲ್ಡ್ ಸ್ಲ್ಯಾಗ್. ಅಂದ್ರೆ ವೆರಿ ಸಿಂಪಲ್, ಫ್ಲಕ್ಸ್ ಅನ್ನ ನಾವು ಗ್ಯಾಂಗಿಗೆ ಆಡ್ ಮಾಡಿದಾಗ ಪ್ರಾಡಕ್ಟ್ ಅನ್ನ ನಾವು ಸ್ಲ್ಯಾಗ್ ಅಂತ ಕರಿತೀವಿ. ಈ ಸ್ಲ್ಯಾಗ್ ಅನ್ನ ನಾವು ಈಸಿಲಿ ರಿಮೂವ್ ಮಾಡಬಹುದು. ಗ್ಯಾಂಗ್ ಅನ್ನ ರಿಮೂವ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಸಬ್ಸ್ಟೆನ್ಸ್ ಅನ್ನ ಆಡ್ ಮಾಡ್ತಾ ಇದೀವಿ, ಅದನ್ನ ನಾವು ಫ್ಲಕ್ಸ್ ಅಂತ ಕರಿತಾ ಇದೀವಿ. ಇಷ್ಟನ್ನ ನೆನ್ಪಿಟ್ಕೊಳ್ಳಿ, ರೈಟ್? ಇದು ಫ್ಲಕ್ಸ್. ಈಗ ಓರ್ ಪ್ಲಸ್ ಇಂಪ್ಯೂರಿಟಿ ಏನಿದೆ, ಆ ಇಂಪ್ಯೂರಿಟಿಯನ್ನ ರಿಮೂವ್ ಮಾಡೋದಕ್ಕೆ ಫ್ಲಕ್ಸ್ ಆಡ್ ಮಾಡಿದ್ವಿ. ಸೊ ದಟ್ ಇಂಪ್ಯೂರಿಟಿ ಜೊತೆ ಫ್ಲಕ್ಸ್ ರಿಯಾಕ್ಟ್ ಆಯ್ತು, ಸೊ ಸ್ಲ್ಯಾಗ್ ಫಾರ್ಮ್ ಆಯ್ತು. ಪ್ಯೂರ್ ಓರ್ ವಿಲ್ ಬಿ ಸಪರೇಟೆಡ್ ಔಟ್. ಇದನ್ನ ನಾವು ಫ್ಲಕ್ಸ್ ಅಂತ ಕರಿತೀವಿ. ಅಂದ್ರೆ ಗ್ಯಾಂಗ್ ಪ್ಲಸ್ ಫ್ಲಕ್ಸ್ ಗಿವ್ ರೈಸ್ ಟು ಸ್ಲ್ಯಾಗ್ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್, ಗೊತ್ತಿರಲಿ. ಸೊ ಆದ್ರೆ ಫ್ಲಕ್ಸ್ ಅಲ್ಲಿ ಎರಡು ಟೈಪ್ ಇದೆ. ರಿಮೆಂಬರ್, ಫ್ಲಕ್ಸ್ ಅಲ್ಲಿ ಎರಡು ಟೈಪ್ ಇದೆ. ಯಾಕಂತಂದ್ರೆ ಗ್ಯಾಂಗ್ ಅಲ್ಲೂ ನಮಗೆ ಎರಡು ಟೈಪ್ ಬರ್ತದೆ. ಗ್ಯಾಂಗ್ ಅಲ್ಲೂ ನಮಗೆ ಎರಡು ಟೈಪ್ ಬರ್ತದೆ. ಒಂದು ಗ್ಯಾಂಗ್ ಈಸ್ ಬೇಸಿಕ್ ಗ್ಯಾಂಗ್. ಬೇಸಿಕ್ ಗ್ಯಾಂಗ್, ಬೇಸಿಕ್ ಗ್ಯಾಂಗ್ ಅಂದ್ರೇನು? ಇಷ್ಟೇ, ಬಹಳ ಸಿಂಪಲ್. ದ ಇಂಪ್ಯೂರಿಟಿ ಪ್ರೆಸೆಂಟ್ ವಿಚ್ ಈಸ್ ಬೇಸಿಕ್ ಇನ್ ನೇಚರ್, ಬೇಸಿಕ್ ನೇಚರ್ ಇರಬೇಕು. ಎರಡನೇದಾಗಿ ಆಸಿಡಿಕ್ ಗ್ಯಾಂಗ್. ಆಸಿಡಿಕ್ ಗ್ಯಾಂಗ್, ಆಸಿಡಿಕ್ ನೇಚರ್ ಇರಬೇಕು ಅಷ್ಟೇ. ಸೊ ಸಿ, ಇಲ್ಲಿ ತನಕ ನಾವು ಗ್ಯಾಂಗ್ ಅಲ್ಲಿ ಇರುವಂತ ನೇಚರ್ ಅನ್ನ ಹೇಳಿಲ್ಲ. ಯಾಕಂದ್ರೆ ಇಲ್ಲಿ ತನಕ ಗ್ಯಾಂಗ್ ಏನಿತ್ತು ಅದು ಫಿಸಿಕಲ್ ಇಂಪ್ಯೂರಿಟೀಸ್ ಇತ್ತು, ಹೌದಾ? ಅದಕ್ಕಾಗಿ ನಮಗಷ್ಟು ತಲೆ ಕೆಡ್ಸ್ಕೊಂಡಿಲ್ಲ ನಾವು. ಈಗ ಏನಾದ್ರೂ ಗ್ಯಾಂಗ್ ಪ್ರೆಸೆಂಟ್ ಇದ್ರೆ ಅದು ಕೆಮಿಕಲ್ ಇಂಪ್ಯೂರಿಟಿ ಇರ್ತದೆ. ಸೊ ಅದನ್ನ ರಿಮೂವ್ ಮಾಡೋದಕ್ಕೆ ನಾವು ಫ್ಲಕ್ಸ್ ಆಡ್ ಮಾಡ್ತೀವಿ. ಸೊ ಬೇಸಿಕ್ ಗ್ಯಾಂಗ್, ಆಸಿಡಿಕ್ ಗ್ಯಾಂಗ್ ಅಂತ ಎರಡು ಟೈಪ್ ಇರೋದಕ್ಕೆ ಫ್ಲಕ್ಸ್ ಅಲ್ಲಿ ಅದ್ರ ರಿವರ್ಸ್ ತಗೋತೀವಿ. ಆಸಿಡಿಕ್ ಫ್ಲಕ್ಸ್ ಅಂಡ್ ಬೇಸಿಕ್ ಫ್ಲಕ್ಸ್. ನೋಡಿ, ಬಹಳ ಸಿಂಪಲ್, ಆಸಿಡಿಕ್ ಫ್ಲಕ್ಸ್ ಅಂಡ್ ಬೇಸಿಕ್ ಫ್ಲಕ್ಸ್. ಹಾಗಾದ್ರೆ ಆಸಿಡಿಕ್ ಫ್ಲಕ್ಸ್ ಅನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ನೋಡಿ. ಈಗ FeO is present as a gang which is basic impurity. ಅಂದ್ರೆ ಬೇಸಿಕ್ ಗ್ಯಾಂಗ್ ಅನ್ನ ರಿಮೂವ್ ಮಾಡೋದಕ್ಕೆ ಆಸಿಡಿಕ್ ಫ್ಲಕ್ಸ್ ಅನ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ಆಸಿಡಿಕ್ ಫ್ಲಕ್ಸ್ ಲೈಕ್ ಸಿಲಿಕಾ ಈಸ್ ಯೂಸ್ಡ್. ನೋಡಿ, ಇದರಲ್ಲಿ ಬೇರೆ ಇಂಪಾರ್ಟೆಂಟ್, ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇಷ್ಟು ನೆನ್ಪಿಟ್ಕೊಳ್ಳಿ. FeO, MgO, CaO ಇವೆಲ್ಲ ಏನಿದು ಬೇಸಿಕ್ ನೇಚರ್, ಹೌದಾ? ಮೆಟಲ್ ಆಕ್ಸೈಡ್ಸ್. ಈಗ ಇದಕ್ಕೆ ಸಿಲಿಕಾ ಅಂದ್ರೆ SiO2, ನಾನ್ ಮೆಟಲ್ ಆಕ್ಸೈಡ್, ಆಸಿಡಿಕ್ ಹೋದಲು. ವೆರಿ ಸಿಂಪಲ್, ಇವೆರಡನ್ನ ಮಿಕ್ಸ್ ಮಾಡಿದ್ರೆ ನೋಡಿ, FeO ಪ್ಲಸ್ SiO2 FeSiO3 ಆಯ್ತಾ? ಫೆರಸ್ ಸಿಲಿಕೇಟ್ ಆಯ್ತಾ? ಸೊ ಅದೇ CaO ಇದ್ರೆ CaSiO3, MgO ಇದ್ರೆ MgSiO3. ಸಿಂಪಲ್, ಅದು ಸಿಲಿಕೇಟ್ ಆಗಿ ರಿಮೂವ್ ಆಗಿಬಿಡ್ತದೆ ಯಾವಾಗ ಬೇಸಿಕ್ ಗ್ಯಾಂಗ್ ಇದ್ರೆ. ಸೊ ಹಾಗಾದ್ರೆ ನೀವು ಕೇಳ್ಬೋದು, ಸರ್ ಅದು ಎಸಿಡಿಕ್ ಬೇಸಿಕ್ ನಮಗೆ ಹೆಂಗ್ ಗೊತ್ತಾಗ್ತದೆ? ನಮಗೆ ಹೆಂಗ್ ಗೊತ್ತಾಗ್ತದೆ ಅಂದ್ರೆ, ನೀವು ಇಂಡಸ್ಟ್ರಿಯಲ್ಲಿ ಯೋಚನೆ ಮಾಡಬೇಕು. ಥಿಂಕ್ ಲೈಕ್ ದ ಇಂಡಸ್ಟ್ರಿಯಲ್ ಪರ್ಸನ್. ಅಲ್ಲಿ ಪ್ರೊಸೆಸ್ ಏನಾಗ್ತಾ ಇರ್ತದೆ, ಆಫ್ಟರ್ ದ ಕನ್ವರ್ಷನ್ ಆಫ್ ಮೆಟಲ್ ಆಕ್ಸೈಡ್, ಮೆಟಲ್ ಎನಿ ಫಾರ್ಮ್ ಆಫ್ ದ ಓರ್ ಇನ್ ಟು ದ ಮೆಟಲ್ ಆಕ್ಸೈಡ್. ಸೊ ದೇ ವಿಲ್ ಕನ್ಸಿಡರ್ ಸಮ್ ಟೆಸ್ಟ್, they will do some test to indicate or to check what type of gang is present. ಇವೆಲ್ಲ ಆಗ್ತಿರ್ತದೆ, ಗೊತ್ತಿರಲಿ. ವಾಟ್ ಟೈಪ್ ಆಫ್ ಗ್ಯಾಂಗ್ ಇಸ್ ಪ್ರೆಸೆಂಟ್. ಅವಾಗ ಅವ್ರಿಗೆ ಗೊತ್ತಾಗ್ತದೆ ಬೇಸಿಕ್ ಗ್ಯಾಂಗ್ ಇದೆ, ಎಸಿಡಿಕ್ ಗ್ಯಾಂಗ್ ಇದೆ. ಅವಾಗ ಏನ್ ಮಾಡ್ತೀವಿ, ಬೇಸಿಕ್ ಎಸಿಡಿಕ್ ಗ್ಯಾಂಗ್ ಇದ್ದಾಗ ಆಸಿಡಿಕ್ ಬೇಸಿಕ್ ಫ್ಲಕ್ಸ್ ಯೂಸ್ ಮಾಡ್ತೀವಿ, ಹೌದಾ? ನೋಡಿ, FeO ಪ್ರೆಸೆಂಟ್ ಆಸ್ ಅ ಬೇಸಿಕ್ ಗ್ಯಾಂಗ್ ಅಂಡ್ SiO2 is used as a flux. ಅದೇ ರೀತಿ SiO2 used as acidic gang. ನೋಡಿ, ಇದಕ್ಕೆ ಇನ್ನೊಂದು ಎಕ್ಸಾಂಪಲ್, CaO is used as a basic flux, ಹೌದಾ? ನೋಡಿ, ಇದು ರಿವರ್ಸ್. ಈಗ SiO2 ಪ್ರೆಸೆಂಟ್ ಆಸ್ ಅ ಗ್ಯಾಂಗ್ ಇದ್ರೆ ಅದು ಎಕ್ಸ್ಟ್ರಾಕ್ಷನ್ ಹೆಮಟೈಟಲ್ ಬರ್ತದೆ, ಹೌದಾ? ಇಲ್ಲಿ ನೋಡಿ, SiO2 ಯೂಸ್ಡ್ ಆಸ್ ಅ ಫ್ಲಕ್ಸ್. ಇದ್ರಲ್ಲಿ ನೋಡಿ, SiO2 ಪ್ರೆಸೆಂಟ್ ಆಸ್ ಗ್ಯಾಂಗ್ ಇಟ್ ಸೆಲ್ಫ್. ಅವಾಗ ಇದಕ್ಕೆ ಅಸಿಡಿಕ್ ನೇಚರ್ ಇದೆ, ಹೌದಾ? ಅವಾಗ ಏನ್ ಮಾಡ್ತೀವಿ, ಬೇಸಿಕ್ ಫ್ಲಕ್ಸ್ ಯೂಸ್ ಮಾಡ್ತೀವಿ. ಅಂದ್ರೆ ಇದರಲ್ಲಿ ಅದರ ಪಾರ್ಟ್ ಅಷ್ಟೇ ಬೇರೆ. ಇದರಲ್ಲಿ ಏನ್ ಹೇಳ್ತೀವಿ, SiO2 is a hero in this film. FeO is a, remember, basic metal oxide ಏನಿದೆಯಲ್ಲ, so that as a villain. ಈ ಕೇಸ್ ಒಳಗೆ SiO2 is a villain ಕ್ಯಾರೆಕ್ಟರ್, ಅಂದ್ರೆ ಗ್ಯಾಂಗ್. CaO is a hero. ಬಹಳ ಸಿಂಪಲ್, ಹೌದಾ? CaO ಆಕ್ಟ್ ಆಸ್ ಅ ಹೀರೋ. ಅಂದ್ರೆ ಇದರಲ್ಲಿ ಅವರ ನೇಚರ್ ಸೇಮ್ ಇದೆ. ಬೇಸಿಕ್ ಇದ್ರೆ ಬೇಸಿಕ್, ಅಸಿಡಿಕ್ ಇದ್ರೆ ಅಸಿಡಿಕ್. ಇಫ್ ದಟ್ ಈಸ್ ಪ್ರೆಸೆಂಟ್ ಆಸ್ ಅ ಇಂಪ್ಯೂರಿಟಿ, ನಾವು ಅದನ್ನ ಗ್ಯಾಂಗ್ ಅಂತ ಕರೆದ್ವಿ. ಇಫ್ ಇಟ್ ಈಸ್ ಪ್ರೆಸೆಂಟ್ ಆಸ್ ಅ ಮೆಟಲ್ ಆಕ್ಸೈಡ್, ಅಂದ್ರೆ ಇಫ್ ಇಟ್ ಈಸ್ ಪ್ರೆಸೆಂಟ್ ಅಂದ್ರೆ ಆಡೆಡ್ ಆಸ್ ಅ ಫ್ಲಕ್ಸ್, ಅದನ್ನ ನಾವು ಫ್ಲಕ್ಸ್ ಅಂತ ಕರೆದ್ವಿ. ವೆರಿ ಸಿಂಪಲ್. If it is already present, we call it as a gang. If you add extra, we call it as a flux. ಅಷ್ಟೇ, ಹೌದಾ? So because of that reason, remember, we have added particular flux to remove particular gang in this case. ಇದನ್ನ ಎಲ್ಲಿ ಮಾಡ್ತೀವಿ ನಾವು? ಪೈರೋಮೆಟಲರ್ಜಿಯಲ್ಲಿ ಮಾಡುವಂತದ್ದು. ಅದು ಕೂಡ ಎಲ್ಲಾ ಕಡೆ ಬೇಡ ನಮಗೆ. ಈಗ ನೋಡಿ, ಜಿಂಕ್ ಆಕ್ಸೈಡ್ ರಿಡಕ್ಷನ್ ಒಳಗೆ ತೋರಿಸ್ತೀವಿ ನಾವು, ಅವಶ್ಯಕತೆ ಇಲ್ಲ. ಬಟ್ ಹೆಮಟೈಟ್ ಎಕ್ಸ್ಟ್ರಾಕ್ಷನ್ ದಲ್ಲಿ ಅವಶ್ಯಕತೆ ಇದೆ, ಕಾಪರ್ ಎಕ್ಸ್ಟ್ರಾಕ್ಷನ್ ದಲ್ಲಿ ಅವಶ್ಯಕತೆ ಇದೆ, ಜಿಂಕ್ ಅಲ್ಲಿ ಇಲ್ಲ. ಯಾಕಿಲ್ಲ ಅಂದ್ರೆ ಜಿಂಕ್ ಒಳಗೆ ಇಂಪ್ಯೂರಿಟಿ ಯಾವುದು ಬೇಸಿಕ್ ಅಥವಾ ಎಸಿಡಿಕ್ ಇಲ್ಲ, ಅದಕ್ಕಾಗಿ ಫ್ಲಕ್ಸ್ ಅನ್ನು ಯೂಸ್ ಮಾಡೋದಿಲ್ಲ. ಇಫ್ ದೇರ್ ಇಸ್ ಅ ಗ್ಯಾಂಗ್ ವಿಚ್ ಇಸ್ ಎಸಿಡಿಕ್ ಆರ್ ಬೇಸಿಕ್, ದೆನ್ ವಿ ಆರ್ ಗೋಯಿಂಗ್ ಟು ಯೂಸ್ ಬೇಸಿಕ್ ಆರ್ ಎಸಿಡಿಕ್ ಫ್ಲಕ್ಸ್ ರೆಸ್ಪೆಕ್ಟಿವ್ಲಿ. ದಿಸ್ ಈಸ್ ದ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಅಂಡರ್ ನೋಟ್, ದಟ್ ಈಸ್ ಫ್ಲಕ್ಸ್. ಫ್ಲಕ್ಸ್ ಬಗ್ಗೆ 1 ಮಾರ್ಕ್ ಕ್ವಶನ್ ಅನ್ನ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.